ದತ್ತಾತ್ರೇಯಂ ಸದ್ಗುರುಂ ಶ್ರೀಪಾದವಲ್ಲಭಂ ನರಸಿಂಹಸರಸ್ವತೀಯತಿವರ್ಯಂ ದತ್ತಗುರುಕನ್ನೇಶ್ವರಂ ಶ್ರೀಸತ್ಉಪಾಸಿ ಸದ್ಗುರುಂ ನಮಾಮ್ಯಹಂ ನಮಾಮ್ಯಹಂ ನಮಾಮ್ಯಹಂ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ದೊಡ್ಡೇರಿ ಗ್ರಾಮದಲ್ಲಿರುವ ಶ್ರೀ ದತ್ತಾವಧೂತ ಆಶ್ರಮದಲ್ಲಿ ನೆಲೆಸಿರ್ತಕ್ಕಂಥ ಸದ್ಗುರುಗಳಾದ ಶ್ರೀಸತ್ಉಪಾಸಿಯವರ ಭಕ್ತರಾಗಿ ಶಿಷ್ಯರಾಗಿ ಅವರೊಂದಿಗೆ ಬ್ರಹ್ಮಚರ್ಯವನ್ನು ಸ್ವೀಕರಿಸಿ ಅವರೊಂದಿಗೆ ಉಪದೇಶವನ್ನು ಪಡೆದಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಬ್ರಹ್ಮಾನಂದ ತೀರ್ಥ ಭಿಕ್ಷುರವರ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಪರಿಚಯದ ಉದ್ದೇಶ ಶ್ರೀ ಗುರುಗೀತಾ ಮಹಾಗ್ರಂಥ ಪಾರಾಯಣವನ್ನು ಈ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ರಾಪಂಚಿಕ ಜಗತ್ತಿನಲ್ಲಿ ಪ್ರಾಪಂಚಿಕರಿಗೆ ಮಹಾಗ್ರಂಥದ ಪಾರಾಯಣದ ಉದ್ದೇಶವನ್ನು ಅವರ ನುಡಿಮುತ್ತುಗಳಿಂದ ಕೇಳಿ ಆನಂದಿಸೋಣ. ಶರಣು ಶರಣು ಗುರುಜಿ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ. ಓಂ ನಮೋ ಸಚ್ಚಿದಾನಂದ ಪರಮಹಂಸಾಯ ಯೋಗಿನೇ ಕಾರುಣ್ಯನಿಧಯೇ ತಸ್ಮೈ ಶ್ರೀ ಸತ್ಯುಪಾಸನೆ ನಮಃ. ಶ್ರೀ ಸತ್ಯುಪಾಸನೆ ನಮಃ. ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಪಂಚಾಕ್ಷರಿಯವರಿಗೆ ಅನಂತ ಧನ್ಯವಾದಗಳು. ಈ ಒಂದು ಸುಸಂದರ್ಭದಲ್ಲಿ ಒಂದು ಗುರುಗೀತೆ ವಿಚಾರ ಮತ್ತು ಆಧ್ಯಾತ್ಮಿಕ ವಿಚಾರವನ್ನು ನಾವು ಚಿಂತನೆ ಮಾಡಲಿಕ್ಕೆ ಬಹಳ ಸಂತೋಷವಾಗುತ್ತೆ. ಪರಮಹಂಸ ಶ್ರೀ ಸತ್ಯುಪಾಸಿಯವರ ಪರಿಚಯ ನನಗೆ ಆಗಿರ್ತಕ್ಕಂಥದ್ದು ಸುಮಾರು 1998-99ರಲ್ಲಿ. ಮುಂಚೆ ಸ್ವಲ್ಪ ನನಗೆ ಪರಿಚಯ ಇತ್ತು. ಅವಾಗಿನ್ನೂ ನಾನು ಬ್ರಹ್ಮಚಾರಿ ಜೀವನದಲ್ಲಿ ಇರ್ತಾಯಿದ್ದೆ. ಆಗ ಅದಕ್ಕಿಂತ ಮುಂಚೆನೇ ಒಬ್ಬ ಗುರುಗಳ ಹತ್ರ ನಾನು ಹರಿಹರದಲ್ಲಿ ಅವರ ಸೇವೆ ಮಾಡಿ ಅವರ ಮುಕ್ತರಾದ ನಂತರ ಒಂದು 6 ವರ್ಷ ಅಧ್ಯಾತ್ಮ ಪ್ರಕಾಶ ಕಾರ್ಯ ಹೊಳೆನಸ್ಪುರದಲ್ಲಿ ಈ ಪ್ರಸ್ಥಾನತ್ರಯ ಭಾಷ್ಯವನ್ನು ಅಧ್ಯಯನ ಮಾಡಿದೆ. ಸಂಸಾರ ಏನು ಬೇಡ, ಈ ಸ್ವಲ್ಪ ಅಧ್ಯಾತ್ಮದಲ್ಲಿ ಭಗವಂತ ತತ್ವದಲ್ಲಿ ಮೋಕ್ಷ ಮಾರ್ಗದಲ್ಲಿ ಹೋಗಬೇಕು ಅಂತ ಆಸಕ್ತಿಯಿಂದ ಅಲ್ಲಿ ಹೋಗಿ ಚಿಂತನೆ ಮಾಡಿದ್ದೆ. ಸರಿ, ಎಲ್ಲ ಪ್ರಸ್ಥಾನತ್ರಯ ಭಾಷ್ಯಗಳೆಲ್ಲ ಮುಗಿದ ಮೇಲೆ ಆಮೇಲೆ ಹೊರಗಡೆ ಬಂದಾಗ ಭಗವಂತನ ಕಾಣ್ಕೋಬೇಕು, ಭಗವಂತನಲ್ಲಿ ಒಂದು ದಿವ್ಯ ಆನಂದವಾಗಿರುತ್ತೆ, ಈ ಜನ್ಮ ಮರಣದಿಂದ ಮುಕ್ತನಾಗ್ತಕ್ಕಂಥದ್ದು ಮಾರ್ಗ ಏನು ಅಂತಂದು ಎಲ್ಲ ವಿಚಾರ ಗೀತೆಯಲ್ಲಿ, ಭಗವದ್ ಉಪನಿಷತ್ತುಗಳಲ್ಲಿ, ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಆದರೆ ಅದು ಅನುಭವಕ್ಕೇನು ಬರ್ತಿರ್ಲಿಲ್ಲ. ಅವರು ಗುರುಗಳು ಪಂಡಿತರಿಗೆಲ್ಲ ಕೇಳಿದರೆ ಅವರು ಇದು ಗುರುಗಳ ಅನುಗ್ರಹ ಆಗಬೇಕು, ಸದ್ಗುರುಗಳ ಕೃಪೆ ಆಗಬೇಕು ಅಂತ ಹೇಳಿದರು. ಇದು ಗುರುವನ್ನು ಹುಡುಕ್ತಕ್ಕಂಥದ್ದು ಭಾಳ ಒಂದು ದುರ್ಲಭವಾಗಿರ್ತಕ್ಕಂಥದ್ದು, ಭಾಳ ಕಷ್ಟ ಇದು. ಯಾವುದೋ ಡಿಗ್ರಿ ಆಗಿರೋರ PhD ಹಾಕಿರೋರನ್ನ ಎಲ್ಲ ಸ್ವಲ್ಪ ನೋಡ್ಬಿಡ್ಬೋದು. ಇದು ಹಾಗೆ ನಮ್ಮ ಈ ಲೌಕಿಕ ಚರ್ಮಚಕ್ಷುಗಳಿಗೆ ಗೋಚರವಾಗದೇ ಇರತಕ್ಕಂಥವ್ರು. ಅದು ಭಗವಂತನ ಅನುಗ್ರಹದಿಂದಲೇ ಗೊತ್ತಾಗಬೇಕು. ಆಮೇಲೆ ನನಗೆ ಈ ಕಡೆ ಸಂಸಾರನೂ ಈ ಕಡೆ ಮಾಡ್ಕೊಳ್ಳಿಲ್ಲ, ಈ ಕಡೆ ಅಧ್ಯಾತ್ಮದ್ದು ಏನು ಬರಲಿಲ್ಲ ಅಂತಕ್ಕಂಥ ಭಾಳ ಒಂದು ಖೇದ ಇತ್ತು ನನಗೆ. ಹಾಗೆ ಅನ್ವೇಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಏಕದಾಗ ಎಲ್ಲ ಐತೆ ಅಂತ ಒಂದು ಗ್ರಂಥ ನಮಗೆ ಸಿಕ್ತು. ಇದೆ ಚಳ್ಳಕೆರೆ ನಮ್ಮ ಕಠಿಣಶಾಸ್ತ್ರಗಳು ಬರೆದಿರ್ತಕ್ಕಂಥ ಗ್ರಂಥ. ಅದನ್ನು ಓದಿದ ಮೇಲೆ ಈ ಚಳ್ಳಕೆರೆ ಗ್ರಾಮಕ್ಕೆ ಬರಬೇಕು, ಅವ್ರ ಹತ್ರ ಪುಸ್ತಕ ಇಸ್ಕೋಬೇಕು ಅಂತ ಅವಾಗ ಬಂದೆ. ಆಗ ಅದಕ್ಕಿಂತ ಮುಂಚೆನೇ ಶ್ರೀ ಸತ್ಯುಪಾಸಿ ಮಲ್ಲಣ್ಣ ಅವ್ರ ಪರಿಚಯ ನನಗೆ ತುಂಬ ಬೇರೆ ಬೇರೆಯವರಿಂದ ಆಗಿತ್ತು. ಅವ್ರ ದರ್ಶನ ಮಾಡಬೇಕು ಅಂತ ತುಂಬ ನನಗೆ ಆಸಕ್ತಿ ಇತ್ತು. ಆಮೇಲೆ ಮಧುಸೂದನ ಅಂತ ಹಿರಿಯೂರಿನ ಒಂದು ಗ್ರಾಮೀಣ ಬ್ಯಾಂಕ್ ಅವರ ಉದ್ಯೋಗಿಗಳ ಜೊತೆಗೆ ಇಲ್ಲಿ ಬಂದೆ, ಶಾಂತಮ್ಮರ ಮನೆಗೆ ಬಂದ್ಬಿಟ್ಟು ಆಮೇಲೆ ಗುರುಗಳ ಹತ್ರ ಬಂದೆ. ಅವಾಗ ಇನ್ನೂ ಅವರು ಅಷ್ಟು ಮಲ್ಲಣ್ಣವರು ಗುರುವಾಗಿನ್ನೂ ಹೆಚ್ಚು ಪ್ರಕಟವಾಗಿರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಬಂದಾಗ ನಮಸ್ಕಾರ ಮಾಡಿಲ್ಲ, ಪ್ರಶ್ನೆ ಕೇಳಿದೆ ನಾನು,
ಹೀಗೆ ನಾನು ಅಧ್ಯಾತ್ಮ ಕಾರ್ಯದಲ್ಲಿ ಇದೆಲ್ಲ ಇರ್ತಾ ಇದ್ದೇನೆ ಹೀಗೆ ಅಂತಂದು ಭಾಳ ಸಂತೋಷ. ಅವಾಗೆಲ್ಲ ತುಂಬ ಹಳ್ಳಿ ಭಾಷೆಯಲ್ಲೇ, ಗ್ರಾಮ್ಯ ಭಾಷೆಯಲ್ಲೇ ಮಾತಾಡ್ತಾ ಇದ್ರು ಅವರು ಒಂದು ಮಾತು ಹೇಳಿದರು. ಒಂದು ಸಹಜವಾಗಿಂಥ ಲೌಕಿಕ ಗ್ರಾಮ್ಯ ಭಾಷೆಯಲ್ಲಿ ಅಧ್ಯಾತ್ಮ ವಿಚಾರಗಳನ್ನು ಹೇಗೆ ತುಂಬಿರ್ತಾರೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಗುತ್ತೆ. ನೋಡಿ ಸ್ವಾಮಿಯರ್, ಅವಾಗೆಲ್ಲ ನಮಗೆ ಸ್ವಾಮಿಯರೇ ಅಂತ ಕರೆದು ನಾವು ಗುರು ಅಂತನೂ, ನಮ್ಮನ್ನು ಶಿಷ್ಯ ಅಂತನೂ ಸ್ವೀಕಾರ ಮಾಡಲಿಲ್ಲ, ನಾವು ಗುರು ಅಂತನೂ ಒಪ್ಕೊಂಡಿರಲಿಲ್ಲ ಪೂರ್ತಿಯಾಗಿ. ಬರು ಮಹಾತ್ಮರು ಅಂತ ನಾವು ಅಷ್ಟೇ ತಿಳ್ಕೊಂಡಿದ್ವಿ. ಆಗ ಅವ್ರು ಹೇಳಿದ್ದೊಂದು ಮಾತು, ನೋಡಿ ಸ್ವಾಮಿ, ಈ ಹಳ್ಳಿಗನ ಬೇಜಾರಾಗುತ್ತೆ, ನಾವು ತೋಟದಾಗೆ ಹಳ್ಳಿ ಒಳಗೆ ಕೆಲಸ ಮಾಡಬೇಕು ಅಂತಂದು ಏನೋ ಕಷ್ಟಪಟ್ಟು ಕೂಲಿ ನಾಲಿ ಮಾಡ್ಕೊಂಡು ರೇಡಿಯೋ ತಗೊಂಡ್ಬಿಡ್ತಾರೆ. ಆ ರೇಡಿಯೋ ತಗೊಂಡು ಏನು ಮಾಡ್ತಾರೆ, ಅದೊಂದು ಯಾವುದ್ಯಾವುದೋ ಚಾನಲ್ ಇರುತ್ತಂತಲ್ಲ, ಇದು ಆ ಕಡೆ ತಿರುಗಿಸ್ತಾರೆ, ಅಯ್ಯೋ ಏನೇನೋ ಶಬ್ದ ಬರುತ್ತೆ, ಎಷ್ಟು ಚೆನ್ನಾಗೈತಿ ಅಂತಾರೆ. ಆಮೇಲೆ ಇನ್ನೊಂದು ಕಡೆ ತಿರುಗಿಸ್ತಾರೆ, ಅದೆಷ್ಟು ಚೆನ್ನಾಗಿ ಬರುತ್ತೆ, ಇದು ಸಂಗೀತ ಬರುತ್ತೆ, ಇನ್ನೊಂದು ಮಾತು ಬರುತ್ತೆ, ಇನ್ನೊಂದು ಹಾಡು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೀಗೆಲ್ಲ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹೋಗ್ತಿರ್ತಾರೆ. ಒಂದು ಕಡೆ ಕೇಳಿದರೆ ಎಷ್ಟೋ ಸಂತೋಷವಾಗಿರುತ್ತೆ. ಈ ಅಧ್ಯಾತ್ಮಕ್ಕೆ ಹೋಗಿರೋ ಹಣೆ ಬರ ಎಲ್ಲ ಇಷ್ಟೇ ನೋಡಿ ಸ್ವಾಮಿ ಅಂದ್ಬಿಟ್ರು. ಏನಪ್ಪ ಇಷ್ಟು ಅಂದರೆ ನಾವು ಮಾಡ್ತಕ್ಕಂಥದ್ದು ಹಾಗೆ, ಈ ಗುರು ಚೆನ್ನಾಗಿಲ್ಲ, ಆ ಗುರುಗಳು ಚೆನ್ನಾಗಿಲ್ಲ ಅಂತ ಗುರುವಿಂದ ಗುರುವಿಗೆಲ್ಲ ಇದು ಮಾಡ್ತಿರ್ತೀವಿ. ಯಾವುದು ಸತ್ಯ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಸತ್ಯವರಿಯದೆ ಬಾಳುವೆ ಬರಿದೆ, ವ್ಯರ್ಥ ಸುಮ್ಮನೆ ಜನ್ಮ ಕಳೆದೆ, ನಯನವಿದ್ದರು ನೀ ಕುರುಡಾದೆ, ಗುಹ್ಯ ಗುರು ಕನ್ನೇಶನ ಮರತೆ ಅಂತ ಅಪ್ಪಾಜಿಯವರೇ ತಮ್ಮ ಹಾಡಲ್ಲಿ ಬರೆದಿದ್ದಾರೆ. ಅದು ತುಂಬ ಕಷ್ಟ. ಆಮೇಲೆ ಪುನಃ ಒಂದು ತಿಂಗಳಿಗೆ ಒಂದು ಸತಿನೂ ಕೂಡ ಅವ್ರ ದರ್ಶನಕ್ಕೆ ನಾನು ಬರ್ತಾ ಇದ್ದೆ. ನಮ್ಮ ದಾವಣಗೆರೆ ಫಣಿಯಪ್ಪನವ್ರ ಮುಖಾಂತರವಾಗಿ ಬರ್ತಾ ಇದ್ದೆ. ಮತ್ತು ನಮ್ಮ ದಾವಣಗೆರೆ ರಾಘಣ್ಣವರು, ಬ್ಯಾಂಕ್ ಮ್ಯಾನೇಜರ್ ರಾಘಣ್ಣವ್ರ ಜೊತೆಗೂ ಕೂಡ ಬರ್ತಾ ಇದ್ದೆ ನಾನು. ಆಮೇಲೆ ಅಧ್ಯಾತ್ಮ ಹಸಿವು ತುಂಬ ಇದ್ದಿದ್ದಾಗ ಗುರುಗಳ ಹತ್ರ ಬಂದಾಗ, ನೀವು ಅವಾಗವಾಗ ಬರ್ತಾ ಇರ್ರಿ ಅಂತ ಭಾಳ ಪ್ರೇಮದ ನುಡಿ. ಆ ಪ್ರೇಮದ ಆಕರ್ಷಣೆ ಎಷ್ಟಿತ್ತು ಅಂತಂದರೆ, ಏನೋ ಒಂದು ಸೆಳೆತ. ಆ ಸೆಳೆತದಿಂದ ನಾನು ಪುನಃ ಬರಾಗಾಯಿತು. ಅವರು ಪಾದದ ಹತ್ರನೇ ಕುತ್ಕೊಂಡು ಏನೆಲ್ಲ ಪ್ರಶ್ನೆ ಕೇಳಿದಾಗ, ಮತ್ತು ಅವರ ಜೀವನದ ಅನುಭವಗಳು ಏನೇನು, ಇವಾಗೆಲ್ಲ ಜೀವನ ದರ್ಶನ ಅದು ಇದು ಎಲ್ಲ ಪುಸ್ತಕಗಳು ಏನು ಬರ್ತಾರೆ, ಅದೆಲ್ಲ ಕೂಡ ನಮಗೆ ಆ ಒಂದು ಗ್ರಾಮ್ಯ ಭಾಷೆಯಲ್ಲಿ ಅವನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಒಂದು ಆಧ್ಯಾತ್ಮಿಕ ಒಂದು ಸಂಪರ್ಕ, ಒಂದು ಪ್ರೇಮದ ಮನೋಭಾವನೆ ನಮಗೆ ಬೆಳೀತು. ಆಮೇಲೆ ಒಂದು ಸುಮುಹೂರ್ತದಲ್ಲಿ ಅವರು ನಮಗೆ ಉಪದೇಶವನ್ನು ಕೊಟ್ಟರು. ಇದು ಉಪದೇಶ ಅಂತಂದ್ರೆ ಏನು, ಎಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸಾಂಪ್ರದಾಯಿಕ ಅಂತೆಲ್ಲ ಎಲ್ಲೋ ಮಲ್ಕೊಂಡಿರ್ತೀವಿ, ಅವಾಗ ಬಂದು ಎದ್ಬಿಟ್ಟು ತಗೊಂಡು ಇದು ಮಾಡ್ರಿ ಅಂತಂದು ಅಂಥ ಒಂದು ಉಪದೇಶವನ್ನು ಕೊಟ್ಟರು. ಸರಿ, ಅದನ್ನೇ ಮುಂದುವರ್ಸ್ಕೊಂಡು ಅವರೆಲ್ಲ ಬರ್ತಾ ಇದ್ದು. ಆಮೇಲೆ ಎಲ್ಲಿ ಸಮಾರಂಭಗಳೆಲ್ಲ ಆದರೆ ಇದ್ರ ಸ್ವಲ್ಪ ಇದೆಲ್ಲ ತತ್ವಪದದೆಲ್ಲ ವಿಚಾರಗಳನ್ನೆಲ್ಲ ಹೇಳ್ರಿ ಅಂತೆಲ್ಲ ಹೇಳಿಸ್ತಿದ್ರು. ಮಾತ್ರ ಒಂದ್ಸತಿ ನಾವು ಹೇಳಬೇಕು ಅಂತಂದು ಅಪೇಕ್ಷೆ ಇದ್ದಾಗ ನಮ್ಮನ್ನು ಕರೀತಾ ಇರಲಿಲ್ಲ, ಹೇಳಬಾರ್ದು ಬೇಡ ಅಂತ ಸುಮ್ಮನೆ ಇದ್ದಾಗ ಕರೀತಾ ಇದ್ರು. ಹೀಗೆ ಗುರುವಿನ ಪರೀಕ್ಷೆ ಇದಾಯಿತು. ಆವಾಗ ಅವರು ನಮ್ಮನ್ನು ಸ್ವೀಕಾರ ಮಾಡಿದ್ರು, ನನ್ನನ್ನು. ಇದು ಅಧ್ಯಾತ್ಮ ಶಾಸ್ತ್ರದಲ್ಲಿ ಗುರು ಶಿಷ್ಯರ ಸಂಬಂಧ ಹೇಗಿರುತ್ತೆ ಅಂದರೆ, ಲೌಕಿಕದ ಉದಾಹರಣೆ ಕೊಟ್ಟರೆ ನಿಮಗೆಲ್ಲರಿಗೂ ಚೆನ್ನಾಗಿ ಅರ್ಥವಾಗುತ್ತೆ. ಯಾವಾಗ ಒಂದು ಹೆಣ್ಣಿಗೆ ಒಂದು ಗಂಡು ಬೇಕೋ, ಆ ಗಂಡು 1000 ಜನ ಗಂಡಸರು ಇರ್ಬೋದು, ಆದರೆ ಎಲ್ಲ ಗಂಡಸರು, ಎಲ್ಲರೂ ಹುಡುಗರು ಅವನಿಗೆ ವರ ಆಗೋಕ್ಕೆ ಸಾಧ್ಯವಿಲ್ಲ. ಅಂದರೆ ಆ ವರ ಆಗಿರ್ತಕ್ಕಂಥವನು ಆ ಹುಡುಗಿಯನ್ನು ಅವನು ತಾನು ವರಿಸ್ಬೇಕು ಅಂದರೆ ಆಯ್ಕೆ ಮಾಡ್ಕೋಬೇಕು ಅಂತ ಅರ್ಥ. ಅದೇ ಅಧ್ಯಾತ್ಮದಲ್ಲೂ ಹಾಗೆ, ಗುರುವಾಗಿರ್ತಕ್ಕಂಥವನು ಎಲ್ಲರಿಗೂ ಗುರು ಆಗಕ್ಕೆ ಸಾಧ್ಯವಿಲ್ಲ. ಯಾರು ಶರಣಾಗಿ ಪ್ರೇಮದಿಂದ, ಸೇವೆಯಿಂದ, ಭಾವನೆಯಿಂದ ಇರ್ತಾರೋ ಅವನು ಶಿಷ್ಯನಾಗಿ ಸಾಧ್ಯವಾಗುತ್ತೆ. ಅವರು ನಮ್ಮನ್ನು ಪರೀಕ್ಷೆ ಮಾಡಿ ತನ್ನನ್ನು ಆರಿಸ್ಕೊಳ್ತಾರೆ. ಹಾಗೆ ಶ್ರೀ ಸತ್ಯಪಾಸಿಯವರು ನಮ್ಮನ್ನು ಆಯ್ಕೆ ಮಾಡಿಕೊಂಡ್ರು. ನನಗೆ ಇಲ್ಲಿ ಆಶ್ರಮದಲ್ಲಿ ನನಗೆ ಒಂದು ದೊಡ್ಡ ತೊಡಕಾಗಿದ್ದೇನು ಅಂತಂದರೆ, ಇಲ್ಲಿ ಅವರು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವರು, ಉಪ್ಪಾರ ಪೈಕಿ ಹುಟ್ಟಿರ್ತಕ್ಕಂಥವ್ರು. ಇದು ಬ್ರಹ್ಮಜ್ಞಾನಕ್ಕೆ ಜಾತಿ ಕುಲ ಅಂತಕ್ಕಂಥದ್ದೇನೂ ಇಲ್ಲ. ಆದರೆ ನಾವು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ ಸ್ವಲ್ಪ ವ್ಯವಹಾರದಲ್ಲಿ ಮಡಿ ಮೈಲಿಗೆ ಇದೆಲ್ಲ ಇದ್ದಿದ್ದರಿಂದ ಇಲ್ಲಿ ಸ್ವಲ್ಪ ಆಚಾರ ವಿಚಾರಗಳಿಗೆ ಸ್ವಲ್ಪ ತೊಡಕು ಬರ್ತಾ ಇತ್ತು. ಸ್ವಲ್ಪ ಯೋಚನೆ ಮಾಡಿದೆ. ಆಮೇಲೆ ನೀನು ಗುರು ಅಂತ ಬೇಕು ಅಂದರೆ ಈ ಎಲ್ಲ ಹೊರಗಿನ ಮಡಿ ಮೈಲಿಗೆ ಎಲ್ಲ ಬಿಟ್ಬಿಡು, ಗುರುನ ಸ್ವೀಕಾರ ಮಾಡು. ಇಲ್ಲ ಮಡಿ ಮೈಲಿಗೆನೇ ಬೇಕು ಅಂತಂದರೆ ಅದನ್ನ ಮಾಡ್ಕ, ಗುರು ನಿನಗೆ ಸಿಗೋದಿಲ್ಲ. ಅದಕ್ಕೆ ಯೋಚನೆ ಮಾಡಿ ಒಂದು ನಿರ್ಧಾರ ಮಾಡಿದೆ. ಸರಿ, ನನಗೆ ಗುರುವೇ ಬೇಕು ಅಂತಂದು ಬಾಕಿದೆಲ್ಲ ಬಿಟ್ಟು ಅವರ ಸಂಪರ್ಕಕ್ಕೆ ಬಂದು ಸುಮಾರು 27 ವರ್ಷ ಆಯಿತು. 27 ವರ್ಷದಲ್ಲೂ ಕೂಡ ಅವರು ನಮ್ಮ ಹೃದಯದಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿ ಆಗಾಗ್ಗೆ ಉಪದೇಶವನ್ನು, ಆಧ್ಯಾತ್ಮಿಕ ವಿಚಾರಗಳು ಬಂದಿರ್ತಕ್ಕಂಥ ಎಲ್ಲ ಸಂಶಯಗಳಿಗೆಲ್ಲ ನಿವಾರಣೆ ಮಾಡ್ತಾ ಇದ್ದಾರೆ. ನಾನು ಬೇರೆ ಬೇರೆ ಕಡೆ ಎಲ್ಲ ಇರ್ತಾ ಇದ್ದೆ. ಹರಿಹರದಲ್ಲಿ ಒಂದು 4-5 ವರ್ಷ ಇದ್ದೆ. ಅಲ್ಲಿ ಮಧುಕರಿ ಭಿಕ್ಷೆಯನ್ನು ಮಾಡ್ಕೊಂಡಿರ್ತಿದ್ದೆ. ಆಮೇಲೆ ಅಭಯಾಶ್ರಮ ಅಂತಂದು ದಾವಣಗೆರೆ ಹತ್ರ ಶಾಸ್ತ್ರಿ ಹಳ್ಳಿಯಲ್ಲಿ 1 ವರ್ಷ ಇದ್ದೆ.
ಆಮೇಲೆ ಒಂದು 7-8 ವರ್ಷ ಭರಮಸಾಗರದಲ್ಲಿ ಅಲ್ಲಿ ಮಧುಕರಿ ಮಾಡ್ಕೊಂಡಿದ್ದೆ. ಆಮೇಲೆ ನಂತರದಲ್ಲಿ ಅಪ್ಪಾಜಿಯವರು ನೀವು ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿರ್ರಿ ಅಂತ ಹೇಳಿ, ಶಿವಮೊಗ್ಗದಲ್ಲಿ ಒಂದು ದತ್ತಾತ್ರೇಯರ ಆಶ್ರಮ ಅಪ್ಪಾಜಿಯವ್ರ ಹೆಸರಿನಲ್ಲೇ ಇದೆ. ಆ ಆಶ್ರಮದಲ್ಲಿ ಸುಮಾರು ಒಂದು 10-11 ವರ್ಷ ಇದ್ದೆ. ಅಲ್ಲೂ ಸೇವೆ ಮಾಡ್ಕೊಂಡು ಅಪ್ಪಾಜಿಯವ್ರ ಹತ್ರ ಬೇರೆ ಬೇರೆ ಎಲ್ಲ ಸಂದರ್ಭದಲ್ಲೂ ಕೂಡ ಇಲ್ಲಿ ಬಂದು ಅವ್ರ ಉಪದೇಶವನ್ನು ಕೇಳ್ಕೊಂಡು, ಬೇರೆ ಎಲ್ಲಿ ಸತ್ಸಂಗ ಆಗುತ್ತೋ ಬರೀ ಎಲ್ಲಿ ಹೋದ್ರೂ ನಮಗೆ ಗುರುವಿನ ವಿಚಾರವನ್ನು ಹೇಳಬೇಕೆ ವಿನಃ ಬೇರೆ ನಮಗೆ ಮಾರ್ಗನೇ ಇಲ್ಲ. ಅದನ್ನೇ ಹೇಳ್ತಕ್ಕಂಥದ್ದು, ಗುರುವಿನ ಕೊಂಡಾಡು, ಗುರುವಿನ ಇದು ಮಾಡ್ತಕ್ಕಂಥದ್ದೇ ಅದೇ ಸಾಧನೆ ಅಂತಕ್ಕಂಥದ್ದು. ಹಾಗೆ ಮಾಡ್ತಾ ಇದ್ವಿ. ಈಗ 1-1.5 ವರ್ಷದಿಂದ ಇಲ್ಲೇ ಹಿರಿಯೂರು ಸಮೀಪದಲ್ಲಿರ್ತಕ್ಕಂಥ ಆಲೂರು ಗ್ರಾಮದಲ್ಲಿ ಒಂದು ಆಶ್ರಮವನ್ನು ಸದ್ಗುರುಗಳ ಕೃಪೆಯಿಂದ, ಭಗವಂತನ ಕೃಪೆಯಿಂದ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಭಕ್ತರು ಕೂಡ ನಮಗೆ ಅತ್ಯಂತ ಪ್ರೀತಿಯಿಂದ ನಮಗೆ ಭಿಕ್ಷೆ ಎಲ್ಲವನ್ನೂ ಅನುಗ್ರಹ ಮಾಡಿಕೊಡ್ತಾ ಇದ್ದಾರೆ. ಭಾಳ ಸುಸಜ್ಜಿತವಾಗಿದೆ, ಭಾಳ ಶಾಂತವಾಗಿಂಥ ಒಂದು ವಾತಾವರಣ. ಅಧ್ಯಾತ್ಮ ಚಿಂತನೆಗೆ ನಮಗೆ ಹೊರಗಿಂದ ವಾತಾವರಣ, ಪರಿಸರ ಭಾಳ ಪ್ರಾಮುಖ್ಯ. ಅದೇ ಒಂದು ಅರ್ಧ ಅಧ್ಯಾತ್ಮ ಸಾಧನೆಗೆ ನಮಗೆ ಸಹಕಾರಿಯಾಗುತ್ತೆ. ಅಂಥ ವಾತಾವರಣ ನಮಗೆ ಸಿಕ್ಕಿದೆ. ಜೀವನದಲ್ಲಿ ನೆಮ್ಮದಿ ಕಡೆ ನಾವು ಹೋಗ್ತಾ ಇದ್ದೀವಿ. ಅದು ಆ ನಿಷ್ಠೆ ಅಂತಕ್ಕಂಥದ್ದು ಗುರುವಿನ ಅನುಗ್ರಹದಿಂದಲೇ ಸಾಧ್ಯವಾಗುತ್ತೆ. ಗುರು ಕೃಪೆ ವೀಣ ನಾಹಿ ಆತ್ಮಜ್ಞಾನ ಅಂತ ಬರೀತಾರೆ. ಯಾರು ಮಹಾತ್ಮರು ಬಂದರೂ ಕೂಡ ಗುರುವಿನ ಕೃಪೆಯಿಂದಲೇ ಆಗಬೇಕು. ಗುರುವಿನ ಗುಲಾಮನಾಗತ ತನಕ ದೊರೆಯದಣ್ಣ ಮುಖತೆ ಅಂತಂದು ಬರುತ್ತಾರೆ. ಹೀಗೆ ಗುರುವಿನ ಕೃಪೆ ಬೇಕೇ ಬೇಕಾಗುತ್ತೆ. ಆದ್ದರಿಂದ ಗುರುವಿನ ಕೃಪೆಯಕ್ಕೇನು ನಾವು ಸಾಧನೆ ಮಾಡಬೇಕು ಅಂತಂದರೆ, ಈ ಅಹಂಕಾರ ಬಿಟ್ಟು ಸೇವೆ ಮಾಡ್ತಾ ಸೇವೆ ಸಾಧನೆಯಾಗಿಹುದು ಗುರು ಕರುಣೆಯೇ ಧನ್ಯನ ಮಾಡುವುದು ಅಂತ. ಇದು ಆಂತರಿಕವಾದ ಸಾಧನೆ, ಹೊರಗಡೆ ಯಾವುದು ತೋರಿಸ್ಕೊಬೇಕಾಗೋದಿಲ್ಲ. ಅಂತಃಕರಣದಲ್ಲಿ ನಮ್ಮ ಮನಸ್ಸು ಬುದ್ಧಿಗಳಲ್ಲಿ ರಾಗ, ದ್ವೇಷ, ಕಾಮ, ಕ್ರೋಧ, ಮದಮತ್ಸರಾದಿಗಳನ್ನು ಬಿಟ್ಟು ಆ ಗುರುವನ್ನೇ ಹೃದಯದಲ್ಲಿ ಇಟ್ಕೊಂಡು, ಗುರುವನ್ನೇ ಧ್ಯಾನಿಸ್ತಾ, ಗುರುವನ್ನೇ ಸ್ಮರಣೆ ಮಾಡ್ತಾ, ಗುರುವನ್ನೇ ಇದು ಮಾಡ್ತಾ ಇದ್ದಾಗ ಅವನ ಅನುಗ್ರಹ ಅವನು ಹೃದಯದಲ್ಲೇ ಇದ್ದು ನಮಗೆ ಅನುಗ್ರಹ ಮಾಡ್ತಾನೆ. ಹೊರಗಿನ ಗುರುವಾಗಿರ್ತಕ್ಕಂಥವನು ನಮಗೆ ತತ್ವವನ್ನು ಉಪದೇಶ ಮಾಡಿ, ನೀನು ಒಳಗಡೆ ಹೋಗು, ಆಂತರ್ಯದಲ್ಲಿ ಹೋಗು, ನಿನ್ನ ಹೃದಯದ ಗುಹೆಯಲ್ಲಿ ನಾನೇ ಇದ್ದೀನಿ, ನಿರ್ಗುಣ ಸ್ವರೂಪನಾಗಿ ಅಂತಂದು ಬೋಧನೆ ಮಾಡ್ತಾರೆ. ಅವ್ರು ಹೇಳಿದ ಮಾರ್ಗದಲ್ಲಿ ನಾವು ಹೋಗಿದ್ದೇ ಆದರೆ ಅಲ್ಲಿ ಒಳಗಿನ ನಿರ್ಗುಣವಾಗಿಂಥ ನಿರಾಕಾರವಾಗಿಂಥ ಸದ್ಗುರು ಅವನನ್ನು ನಮ್ಮನ್ನು ಸೆಳ್ಕೊಳ್ತಾನೆ. ಇದು ತುಂಬ ಕಷ್ಟ. ಮಾರ್ಗ ಬಹಳ ಚಿಕ್ಕದಮ್ಮ ಅಂತ ಬರೀತಾರೆ. ಅಂದರೆ ತುಂಬ ದುರ್ಗಮವಾದ ಮಾರ್ಗ ಒಳಗೆ ಹೋಗ್ತಕ್ಕಂಥದ್ದು. ಹೊರಗಡೆ ಆದರೆ ಯಾವುದೋ ಒಂದು ವೆಹಿಕಲ್ಲೋ ಇದೆಲ್ಲ ತಗೊಂಡೆಲ್ಲ ಹೋಗ್ಬೋದು. ಇದು ಆಂತರಿಕವಾದ ಪ್ರಯಾಣ, ತುಂಬ ಕಷ್ಟವಾಗುತ್ತೆ. ಅದು ಗುರುವಿನ ಅನುಗ್ರಹ. ಇವನು ಶಿಷ್ಯನಲ್ಲಿ ಭಕ್ತಲ್ಲಿರ್ತಕ್ಕಂಥ ದೃಢತೆ, ಸ್ಥೈರ್ಯ, ಅದ್ರ ಮೇಲೆಲ್ಲ ಹೋಗುತ್ತೆ. ಅವನು ಯಾವ ರೀತಿ ತನ್ನ ಮಾನಸಿಕ ಸ್ಥಿತಿಯನ್ನು ಇಟ್ಕೊಂಡಿರ್ತಾನೆ ಅಂತಕ್ಕಂಥದ್ದು ಭಾಳ ಪ್ರಾಮುಖ್ಯವಾಗುತ್ತೆ. ಮನುಷ್ಯನಿಗೆ 3 ಗುಣಗಳಿರ್ತವೆ. ಈ 3 ಗುಣಗಳಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಈ 3 ಗುಣಗಳು ಮಿಕ್ಸ್ ಆಗಿರುತ್ತೆ, ಒಂದಕ್ಕೊಂದು ಮಿಶ್ರಣ ಆಗಿರುತ್ತೆ. ಆ 3 ಗುಣಗಳಲ್ಲಿ ತುಂಬ ತಮೋಗುಣ ಇರ್ತಕ್ಕಂಥವನಿಗೆ ಏನೂ ಗೊತ್ತಾಗೋದಿಲ್ಲ. ರಜೋಗುಣ ಇರ್ತಕ್ಕಂಥವನಿಗೆ ಸುಮ್ಮನೆ ಏನೋ ಸ್ವಲ್ಪ ಸಂತೋಷ ಆದಂಗೆ ಆಗುತ್ತೆ, ಅದು ಗಟ್ಟಿತನ ಬರೋದಿಲ್ಲ. ಸತ್ವಗುಣ ಇರ್ತಕ್ಕಂಥವ್ರಿಗೆ ಅದು ಸ್ವಲ್ಪ ಅಭ್ಯಾಸ ಆಗುತ್ತೆ. ಆ ಸತ್ವಗುಣದಲ್ಲಿ ಮತ್ತೆ 3 ಭಾಗ ಇರುತ್ತೆ. ಅದರಲ್ಲಿ ಮಲಿನ ಸತ್ವಗುಣ, ಶುದ್ಧ ಸತ್ವಗುಣ, ವಿಶುದ್ಧ ಸತ್ವಗುಣ ಅಂತ. ಆ ಸತ್ವಗುಣದಲ್ಲಿ ಮಲಿನ ಸತ್ವದಿಂದ ಶುದ್ಧ ಸತ್ವಗುಣಕ್ಕೆ ಬರಬೇಕು. ಶುದ್ಧ ಸತ್ವಗುಣದಿಂದ ವಿಶುದ್ಧ ಸತ್ವಗುಣ ಬಂದಾಗ ನಮಗೆ ಆ ತತ್ವ ಬೋಧನೆ ಅಂತಕ್ಕಂಥದ್ದು ಚೆನ್ನಾಗಿ ಸ್ಪಷ್ಟವಾಗಿ ಅನುಭವಕ್ಕೆ ಗೊತ್ತಾಗುತ್ತೆ. ಇಲ್ಲಿ ಯಾವುದೋ ಪುಸ್ತಕ ನೋಡೋದೇನು ಬೇಕಾಲ್ಲ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಅಂತ. ಹಾಗೆ ಇದು ಸ್ವಾನುಭವದ ಸುಖ ತಾನೇ ಸೇರುವುದು, ಅನುಭವಿಸಿ ಲಿಂಗಕ್ಕೆ ಮನ ಮುಟ್ಟಿ ಬೆಳಗಿರಿ, ನಾನ್ಪೂರ್ಣ ಜಾಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅಂತ ಒಬ್ಬರು ಅನುಭವಿಗಳು ಬರೀತಾರೆ. ಇದಕ್ಕೆಲ್ಲಕ್ಕೂ ನಿರ್ಮಲವಾದ ಮನಸ್ಸು ಭಾಳ ಪ್ರಾಮುಖ್ಯವಾಗಿದೆ, ಪರಿಶುದ್ಧವಾದ ಮನಸ್ಸು. ಆ ಮನಸ್ಸಿನಲ್ಲಿ ಯಾವ ಥರ ಒಂದು ಶುದ್ಧವಾದ ಕರಡಿ ಹೇಗಿರುತ್ತೋ ಹಾಗಿರಬೇಕು. ಇದೆಲ್ಲ ಕೇಳೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಸಾಧನೆ ಮಾರ್ಗದಲ್ಲಿ ತುಂಬ ಕಷ್ಟ. ರಾಗ, ದ್ವೇಷ, ಕಾಮ, ಕ್ರೋಧ, ಒಂದು ನಾನು ಅಂತಕ್ಕಂಥ ಒಂದು ಮನೋಭಾವನೆ, ಇದೆಲ್ಲವೂ ಬಂದು ನಮಗೆ ಮಲಿನ ಸತ್ವಗುಣ ಆಗ್ಬಿಟ್ಟು ನಮಗೆ ಅಡ್ಡಿ ಮಾಡ್ತವೆ. ಅದಕ್ಕೆ ಗುರುವಿಗೆ ಶರಣಾರ್ಥಿಯಾಗಿ ನೀನೇ ಒಳಗಿದ್ದು ಈ ಸಾಧನೆಯನ್ನು ಮಾಡಿಸ್ಬೇಕು ಅಂತಂದು ಅವನಿಗೆ ಸಮರ್ಪಣೆ ಮಾಡಿದಾಗ ಆ ಸದ್ಗುರುವಿನ ಅನುಗ್ರಹ ಅಂತಕ್ಕಂಥದ್ದಾಗುತ್ತೆ. ಇದರ ಮೂಲ ಉದ್ದೇಶ ಏನು? ಎಲ್ಲ ಜೀವಿಗಳು ಮೂಲ ಉದ್ದೇಶ ಅಂತ ನನಗೆ ಯಾವಾಗಲೂ ಆನಂದವಾಗಿರಬೇಕು, ನನಗೆ ದುಃಖವೇ ಆಗಬಾರ್ದು ಅಂತಂದು ಅಪೇಕ್ಷೆ ಇರುತ್ತೆ. ಆದರೆ ನಾವು ಆನಂದವನ್ನು ಎಲ್ಲ ಈ ಪ್ರಪಂಚದಲ್ಲಿ ಹುಡುಕ್ತಾ ಇರ್ತೀವಿ. ಇಂದ್ರಿಯ, ಮನಸ್ಸು, ಬುದ್ಧಿಗಳಿಂದ ಶಬ್ದಗಳಲ್ಲಿ ಹುಡುಕ್ತೀವಿ, ರೂಪದಲ್ಲಿ ಹುಡುಕ್ತೀವಿ, ಸ್ಪರ್ಶದಲ್ಲಿ ಹುಡುಕ್ತೀವಿ, ಇನ್ನೊಂದು ಕಡೆ ಹುಡುಕ್ತೀವಿ. ಇದು ಪ್ರಪಂಚ ಅಂತಕ್ಕಂಥದ್ದು ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು. 3 ಗುಣಗಳ ಬದಲಾವಣೆ ಆಗ್ತದೆ. ಇದಕ್ಕೆ ಪ್ರಕೃತಿ ಅಂತ ಕರೀತಾರೆ, ಇದಕ್ಕೆ ಮಾಯೆ ಅಂತಲೂ ಕೂಡ ಕರೀತಾರೆ. ಆದರೆ
ಇದಕ್ಕಿಂತ ಭಿನ್ನವಾಗಿ ಮಾಯಾಧೀಶನಾಗಿಂತ ಈಶ್ವರನು ಎಲ್ಲದರಲ್ಲಿಯೂ ಆಂತರ್ಯಾಮಿಯಾಗಿ ಯಾವುದಕ್ಕೂ ಅಂಟಲೆ ಅವನು ಹುಟ್ಟು ಸಾವು ರಹಿತನಾಗಿ ಅಜನಾಗಿ ಅವನು ಆನಂದ ಸ್ವರೂಪನಾಗಿರ್ತಾನೆ. ಅವನಿಗೆ ಪರಮಾನಂದ ಸ್ವರೂಪ, ಯಾವ ಬಂಧನವೂ ಅವನಿಗಿರಲ್ಲ. ಎಲ್ಲ ಪ್ರತಿಯೊಂದು ಜೀವಿ ಕೂಡ ಅದೇ ಆಗಿದ್ದಾನೆ. ಅದು ಗೊತ್ತಾಗ್ಬೇಕಾದ್ರೆ ಗುರುವಿನ ಅನುಗ್ರಹದಿಂದಲೇ ಗೊತ್ತಾಗುತ್ತೆ. ಅದು ನಮ್ಮ ಒಳಮುಖವಾಗಿ ತೆರೆಸಿ ನಮ್ಮ ಈ ಅಹಂಕಾರ ಮಮಕಾರಗಳನ್ನೆಲ್ಲ ನಿರಸನ ಮಾಡಿ ತನ್ನಲ್ಲೇ ತಾನು ಹೊರಗೇನು ಆ ಗುರು ಸದ್ಗುರು ಆ ಪರಮಾನಂದವನ್ನು ಅನುಭವಿಸಿರ್ತಾನೋ ಅಂಥ ಅನುಭವವನ್ನು ಶಿಷ್ಯನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಗುರು ಅಂತಂದರೆ ಅದಕ್ಕೆ ಗುರುಗಳೇ ಬರೀತಾರೆ ಒಂದು ಕಡೆ, ಗುರು ಎಂದರೆ ಪರಬ್ರಹ್ಮ ಕಣೆ ಆತನಿಲ್ಲದ ಬಾಳು ವ್ಯರ್ಥ ಕಣೆ ಅಂತ. ಒಬ್ಬ ಸದ್ಗುರು ಅಂತಂದ್ರೆ ಹೇಗಿರಬೇಕು ಅಂತಂದರೆ ತಾನು ಆ ಈ ಲೌಕಿಕ ಎಲ್ಲ ಬಂಧಗಳಿಂದ ಮುಕ್ತನಾಗಿ ಆ ಬ್ರಹ್ಮಾನಂದ ಅನುಭೂತಿಯನ್ನು ಮಾಡ್ಕೊಂಡು ಅದರಲ್ಲೇ ನೆಲೆ ನಿಂತಿರ್ತಕ್ಕಂಥವನಿಗೆ ಸದ್ಗುರು ಅಂತ ಕರೀತಾರೆ. ಗುರುಗಳು ಲೋಕದಲ್ಲಿ ಬೇಕಾಷ್ಟು ಜನ ಸಿಗ್ಬೋದು. ಗುರವೋ ಬಹವೋ ಸಂತಿ ಶಿಷ್ಯ ವಿತ್ತಾಪಹಾರಕಃ, ಗುರವೋ ವಿರಲಾ ಸಂತಿ ಶಿಷ್ಯ ಚಿತ್ತಾಪಹಾರಕಃ ಅಂತ. ಸುಮ್ಮನೆ ಸಂಪಾದನೆ ಮಾಡೋಕ್ಕೋ ಹೆಸರು ಗಳಿಸೋಕ್ಕೋ ತುಂಬ ಜನ ಲೌಕಿಕದಲ್ಲಿ ಗುರುಗಳು ಇರ್ಬೋದು. ಭಕ್ತರ ಚಿತ್ತದ ತಾಪವನ್ನು ಕಳೆದು ಶಾಂತಿಯನ್ನು ಕೊಡ್ತಕ್ಕಂಥದ್ದು ಗುರುಗಳು ಸಿಗ್ತಕ್ಕಂಥದ್ದು ಭಾಳ ದುರ್ಲಭ. ಅಂಥ ಗುರುಗಳಲ್ಲಿ ಶ್ರೀ ಸತ್ತುಪಾಸಿ ಸದ್ಗುರುಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು ಎಷ್ಟೋ ಕೋಟಿ ಜನ್ಮ ಸುಕೃತ ವಿಶೇಷ ಅಂತ ಹೇಳಬೇಕು. ಅವರು ಸಾಮಾನ್ಯ ಹಳ್ಳಿಯಲ್ಲಿ ಅವರು ಜನ್ಮವನ್ನು ತಾಳಿ ಆ ಸದ್ಗುರು ಕೃಪೆಯಿಂದ ಅವರು ಆ ಬ್ರಹ್ಮಾನುಭವವನ್ನು ಪಡೆದರು. ಅವರ ಒಂದು ಜೀವನ ತಾತ್ಪರ್ಯಗಳು ತತ್ವಪದಗಳನ್ನೆಲ್ಲ ನೋಡಿದರೆ ಅವರು ಜನ್ಮಾಂತರದಲ್ಲಿ ಎಷ್ಟೋ ಯೋಗಭ್ರಷ್ಟರಾಗಿ ಈಗ ಅದನ್ನು ಅನುಭವದಿಂದ ವ್ಯಕ್ತವಾಗಿ ಆ ನಮ್ಮ ಹನುಮಂತಾಜಿಯವರಿಂದ ಅದು ಪ್ರಕಟ ಆಗಿ ಲೋಕೋದ್ಧಾರಕ್ಕೋಸ್ಕರವಾಗಿ ಈ ದತ್ತಾವಧೂತ ಆಶ್ರಮವನ್ನು ಇಲ್ಲಿ ಸ್ಥಾಪನೆ ಮಾಡಿ ಮಹಾ ಸಂಸ್ಥಾನವನ್ನು ಮಾಡಿ ಎಲ್ಲ ಭಕ್ತರಿಗೂ ಕೂಡ ಈ ಹುಟ್ಟು ಸಾವಿನಿಂದ ಬಿಡುಗಡೆ ಮಾಡಿ ಪ್ರಾಪಂಚಿಕ ಜೀವನದಿಂದ ದುಃಖದಲ್ಲಿ ಬಳಲ್ತಕ್ಕಂಥವ್ರಿಗೆ ಒಂದು ಆಶ್ರಯವಾಗಿ ಈ ಒಂದು ಆಶ್ರಮವನ್ನು ಆ ಭಗವಂತನ ಕೃಪೆಯಿಂದಲೇ ತಾನೇ ಬೆಳೀತಾ ಇದ್ದೇವೆ ವಿನಃ ಯಾವ ಉದ್ದೇಶವೂ ಕೂಡ ಮಾಡಿಲ್ಲ. ಮಧ್ಯೆ ಏನೋ ಸತ್ಸಂಗಗಳು ಪಾರಾಯಣಗಳನ್ನು ಮಾಡಿಸ್ತಾ ಇರ್ತಾರೆ. ಈ ಸಾರಿ ವಿಶೇಷವಾಗಿ ಒಂದು ಬೃಹತ್ ಗ್ರಂಥ ಶ್ರೀ ಗುರುಗೀತಾ ಅಂತಕ್ಕಂಥ ಗ್ರಂಥ. ಇದರಲ್ಲಿ ಮುಖ್ಯ ಉದ್ದೇಶ ಏನಂತೂ ಗುರುವಿನ ಬಗ್ಗೆನೇ ಇಡೀ ಸಮಗ್ರವಾಗಿರುವಂಥ ಇರೋದು. ಅಂಥ ಗ್ರಂಥವನ್ನು ಇಲ್ಲಿ 7 ದಿವಸ ಪಾರಾಯಣಕ್ಕೆ ಇಟ್ಟಿದ್ದಾರೆ. 7 ದಿವಸಕ್ಕೆ ಪಾರಾಯಣ ಅಂತಾರೆ, ಸಪ್ತಾಹ ಪಾರಾಯಣ ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಕಡೆ ಎಲ್ಲ ಇದು ದತ್ತಾತ್ರೇಯ ಚರಿತ್ರೆಯನ್ನು ಪಾರಾಯಣ ಮಾಡ್ತಾರೆ. ಇನ್ನೊಂದು ಅವರವ್ರ ಗುರುಗಳದ್ದು ಚರಿತ್ರೆಯನ್ನು 7 ದಿವಸ ಪಾರಾಯಣ ಮಾಡ್ತಾರೆ. ಇದ್ರ ಉದ್ದೇಶ ಏನು? ಸಪ್ತಾಹ ಯಾಕೆ ಮಾಡಬೇಕು? 4 ದಿವಸಕ್ಕೆ ಮಾಡೋಕ್ಕಾಗಲ್ಲ, 10 ದಿವಸಕ್ಕಾಗಲ್ಲ ಅಂತಂದರೆ ಆಗಬಹುದು. ಅದು ಒಬ್ಬ ಮನುಷ್ಯನ ಆಯುಷ್ಯ ಅಂತಕ್ಕಂಥದ್ದು 7 ದಿವಸ ಇರೋದು ಅಂತ ಒಂದು ಸತಿ ಗುರುಗಳೇ ಹೇಳಿದ್ರು ನನಗೆ. ಇವನಿಗೆ ಪರೀಕ್ಷಿತ್ ಮಹಾರಾಜನಿಗೆ ಹಾವು ಕಚ್ಚಿಬಿಟ್ಟು 7 ದಿವಸಕ್ಕೆ ಸಾವು ಅಂತ ಹೇಳಿರ್ತಾರೆ. ಅವನು 7 ದಿವಸಕ್ಕೆ ಸಾವು ಅಂದನ್ನು ಯಾವ ರಾಜ್ಯಭಾರನೂ ಮಾಡೋದಿಲ್ಲ, ನಾನು ಹೇಗೆ ಮುಕ್ತನಾಗಬೇಕು ಅಂತಂದು ಪ್ರಯತ್ನ ಮಾಡಿದಾಗ ಶ್ರೀ ಶುಕ ಮಹರ್ಷಿಗಳು ಅವರಿಗೆ 7 ದಿವಸ ಸಪ್ತಾಹದಲ್ಲಿ ಶ್ರೀಮದ್ ಭಾಗವತನ ಉಪದೇಶ ಮಾಡಿ ಆ ದೇಹಾಭಿಮಾನವನ್ನು ಕಳೆದ್ರು ತಂದು ಅದರಲ್ಲಿ ಬರುತ್ತೆ. ಆಮೇಲೆ ಒಂದು ಸತಿ ಇದ್ದಾಗ ಬರೀ ಪರೀಕ್ಷಿತ ರಾಜ ಅವನಿಗೆ 7 ದಿವಸ ಅಲ್ಲ, ನಮಗೂ 7 ದಿವಸ ಇರೋದು. ಯಾರು ಸತ್ರ 7 ದಿವಸ ಒಳಗೆ ಸಾಯ್ಬೇಕು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮತ್ತು ಪುನಃ ಬರುತ್ತೆ. ಆದ್ದರಿಂದ ಈ ಸಪ್ತಾಹಕ್ಕೆ ಬಹಳ ಮಹತ್ವ ಇದೆ. ಅದನ್ನು ಹುಡುಗಾಟ ಮಾಡ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಸಪ್ತಾಹ ಪಾರಾಯಣದಲ್ಲಿ ವೈಶಿಷ್ಟ್ಯ ಇದೆ ಅಂತಂದು ಅದನ್ನು ಸಪ್ತಾಹವನ್ನು ಪಾರಾಯಣಕ್ಕೆ ಇಟ್ಟಿರ್ತಾರೆ. ಆದರೆ ವಿಶೇಷವಾಗಿ ಈ ಗುರುಗೀತೆಯಲ್ಲಿ ಸಾಕ್ಷಾತ್ ಪರಶಿವನೇ ಪಾರ್ವತಿಗೆ ಉಪದೇಶ ಮಾಡಿರ್ತಕ್ಕಂಥ ಒಂದು ದಿವ್ಯ ಗ್ರಂಥ. ಪಾರ್ವತಿ ಅತ್ಯಂತ ರಮಣೀಯವಾದಂಥ ಕೈಲಾಸ ಶಿಖರದಲ್ಲಿ ಅವಳು ಸುಮ್ಮನೆ ಒಂದು ಪ್ರಶ್ನೆಯನ್ನು ಮಾಡ್ತಾಳೆ. ಹೀಗೆ ಜನ್ಮ ಬಂಧನದಿಂದ ಹೇಗೆ ಮುಕ್ತನಾಗಬೇಕು, ಗುರು ಅಂದರೆ ಯಾರು, ಗುರುವಿನ ತತ್ವ ಅಂದರೆ ಏನು, ಗುರುವಿನ ಹತ್ರ ಹೇಗಿರಬೇಕು, ಪ್ರಪಂಚ ಅಂದರೆ ಏನು, ಎಲ್ಲವನ್ನು ಪ್ರಶ್ನೆ ಮಾಡಿದಾಗ ಆ ಪಾರ್ವತಿಯನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಪರಶಿವನು ಬೋಧನೆ ಮಾಡ್ತಾನೆ ಗುರುಗೀತೆಯನ್ನು. ಆ ಗುರುಗೀತೆಯಲ್ಲಿ ಆ ಸಮಗ್ರವಾದ ಬ್ರಹ್ಮಾಂಡದ ವಿಚಾರಗಳನ್ನು ವೇದ ಸಾರ ಎಲ್ಲವೂ ಬರ್ತಕ್ಕಂಥದ್ದಾಗಿದೆ. ಸಾಮಾನ್ಯವಾದಂತಹ ಪ್ರಾಪಂಚಿಕರು ಕೂಡ ಆ ಗುರುಗೀತೆಯ ಒಂದು ಪಾರಾಯಣದಿಂದ ಅವರ ತಮ್ಮ ಸಾಂಸಾರಿಕ ಜೀವನದಿಂದ ಅಧ್ಯಾತ್ಮಕ್ಕೆ ಬಂದ್ಬಿಟ್ಟು ಜೀವನವನ್ನು ಸಂತೋಷವಾಗಿ ಕಳೀಬಹುದು. ಸಾಮಾನ್ಯ ಜನರ ಪರಿಣಿತ ಲೌಕಿಕ ಆಸ್ತಿ ಆಡುವ ಇದು ಸಂಪತ್ತು ಅದೇ ತಮ್ಮ ತಲೆ ಒಳಗೆ ತುಂಬ್ಕೊಂಡಿರ್ತಾರೆ. ಅವ್ರಿಗೇನು ಬೇರೆ ಇದರಿಂದನೇ ಸುಖ ಅಂತ ಹೇಳ್ಕೊಂಡು ಇಲ್ಲ. ಸುಖ ಅಂತಕ್ಕಂಥದ್ದು ಬೇರೆ ಇದೆ. ಅದು ಭಗವಂತನಿಂದ ಸದ್ಗುರುವಿನ ಸ್ಮರಣೆಯಿಂದ ಸದ್ಗುರುವಿನ ಅನುಗ್ರಹದಿಂದ ಬರ್ತಕ್ಕಂಥದ್ದು ಅಂತಂದು ಆ ಗುರುವಿನ ಸಾನ್ನಿಧ್ಯದಲ್ಲಿ ಹೋದಾಗ ಅವರ ಪ್ರತ್ಯಕ್ಷವಾಗಿ ನಮಗೆ ಪರಮಾತ್ಮನ ಸ್ವರೂಪವಾಗಿ ಆನಂದವಾಗಿರ್ತಾರೆ. ಸುಖವೇ ಇರಲಿ ದುಃಖವೇ ಇರಲಿ ಆನಂದವಾಗಿರ್ತಕ್ಕಂಥವ್ರು ಇಷ್ಟು ಅದ್ಭುತವಾಗಿದ್ದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ
ಅಂಥ ಆನಂದವನ್ನು ನಾನು ಪಡಿಬೇಕು ಅಂತಂದು ಗುರುವಿನ ಆಶ್ರಯವನ್ನು ಪಡೆದು ಅದನ್ನು ಮಾಡ್ತಾರೆ. ಆ ಗುರುಗೀತೆ ಪಾರಾಯಣದಲ್ಲಿ ವೇದದ ಸಾರವನ್ನೇ ಹಿಂಡಿಟ್ಟಿದ್ದಾರೆ. ಅದರಲ್ಲಿ ಮಧ್ಯದಲ್ಲೂ ಕೂಡ ಈ ಗುರುಗೀತೆಯಲ್ಲಿ ನಮ್ಮ ಶ್ರೀ ಸತ್ತುಪಾಸಿ ಅಪ್ಪಾಜಿಯರು ಉಪದೇಶ ಮಾಡಿದ ಎಲ್ಲ ವಿಚಾರಗಳನ್ನು ಅಲ್ಲಲ್ಲೇ ಸೇರಿಸ್ಬಿಟ್ಟು ಅದನ್ನು ಸಮಗ್ರವಾಗಿ ತಿಳಿಸ್ಕೊಡ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಅದನ್ನು ಅಧ್ಯಯನ ಮಾಡಬೇಕು, ಪಾರಾಯಣ ಮಾಡಬೇಕು. ನಮ್ಮ ಯೋಗ್ಯತೆ ತಕ್ಕ ಹಾಗೆ ಆ ಗುರುವಿನ ಆಶ್ರಯ ಮಾಡಿ ಈ ಜನ್ಮ ಮರಣದಿಂದ ಮುಕ್ತನಾಗಬೇಕು. ಮುಕ್ತನಾಗೋದು ಸತ್ತೋಗೋದು ಅಂತ ತಿಳ್ಕೋಬಾರ್ದು. ನಾವು ಬದುಕಿರ್ಬೇಕಾದ್ರೆ ದೇಹ ಭಾವನೆಯನ್ನು ಬಿಟ್ಟು ಆ ಪರಮಾತ್ಮ ಸ್ವರೂಪನೇ ನಾನು ಅಂತ ತಿಳಿತಕ್ಕಂಥದ್ದೇ ಜೀವನದ ಉದ್ದೇಶ. ಬ್ರಹ್ಮಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮಹೀವನಾಪರಹ ಅಂತಂದು ಒಂದು ಕಡೆ ಶಂಕರಾಚಾರ್ಯ ಹೇಳ್ತಾರೆ. ಇದೆಲ್ಲವೂ ಬ್ರಹ್ಮವೇ, ಜೀವನವು ಬ್ರಹ್ಮ, ಜಗತ್ತು ಬ್ರಹ್ಮವೇ. ಆದರೆ ನಮಗೆ ಜಗತ್ತು ಕಾಣುತ್ತೆ, ನಾವು ಬೇರೆ ಅಂತ ಕಾಣ್ತೀವಿ, ಈಶ್ವರ ಕಾಣೋದಿಲ್ಲ. ಆದರೆ ಆಧ್ಯಾತ್ಮಿಕವಾಗಿ ನಾವು ಚಿಂತನೆ ಮಾಡ್ತಾ ಬಂದಾಗ ಎಲ್ಲವೂ ಪರಮಾತ್ಮನೇ, ಅವನು ಹುಟ್ಟು ಇಲ್ಲ ಸಾವು ಇಲ್ಲ ಅಂತಕ್ಕಂಥದ್ದು ಅನುಭೂತಿ ನಮಗೆ ಗುರುವಿನ ಅನುಗ್ರಹದಿಂದ ಅನುಭವಕ್ಕೆ ಬರುತ್ತೆ ವಿನ ಇಲ್ಲದೆ ನಾನು ಹುಟ್ಟೇನೆ ಸಾಯ್ತೇನೆ, ಈ ದೇಹ ನೀನಲ್ಲ ಕಣಯ್ಯ, ದೇಹದ ಒಳಗಿರ್ತಕ್ಕಂಥ ಆ ಅಂತರಾತ್ಮನೇ ನೀನಾಗಿದೆಯಾ, ಎಲ್ಲರೊಳಗೂ ಇದು ಅದೇ ಅಂತರಾತ್ಮನ್ನೇ ನೀನು ನೋಡ್ತಕ್ಕಂಥ. ದೇಹದೊಳಗೆ ಅವಾಗಿಲ್ಲ ಕಾಣಿರೋ, ಹೃದಯದ ಒಳ ಹೊಕ್ಕು ನೋಡಿರೋ, ತಿಳಿದುಕೊಳ್ಳಿರೋ ದೈವ ಒಂದೇ ಕಾಣಿರೋ ಅಂತಂದು ಬಹಳ ಅದ್ಭುತವಾಗಿ ಅದನ್ನ ತಮ್ಮ ಪದ್ಯಗಳಲ್ಲಿ ಬರೆದಿದ್ದಾರೆ. ಇದು ಅಪ್ಪಾಜಿಯವರ ಅನೇಕ ತತ್ವಪದಗಳೆಲ್ಲ ಅವರೇನು ಯಾವ ಶಾಸ್ತ್ರವನ್ನೂ ಓದಿಲ್ಲ, ಯಾವ ಇದನ್ನೂ ಮಾಡಿಲ್ಲ, ಯಾವ ಒಂದು ಗುರುವಿನ ಒಂದು ಅನುಗ್ರಹದಿಂದ ಆ ಅಂತರಾಳದಲ್ಲಿ, ಆ ಸಮುದ್ರ ಅಂತರಾಳದಲ್ಲಿ ಹೊಕ್ಕಾಗ ಏನು ಸಿಗುತ್ತೆ ನಮಗೆ, ಮುತ್ತು ರತ್ನಗಳು ವಜ್ರ ವೈಡೂರುಗಳು ಸಿಗುತ್ತಲ್ಲ ಹಾಗೆ ಅಂತಹ ಅನುಭವವನ್ನೇ ಕೂಡ ಅವರು ತಮ್ಮ ತತ್ವಪದಗಳಲ್ಲಿ ಬರೆದಿದ್ದಾರೆ. ಅದನ್ನು ನಾವು ಸಾಧಕರಾಗಿದ್ದ ಪ್ರಾಪಂಚಿಕರು ಅದನ್ನು ಜೀವನದಲ್ಲಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾಡಬೇಕು, ಹಂತ ಹಂತವಾಗಿ ಪಡಿಬೇಕು. ಆ ಗುರುವನ್ನು ಕೊಂಡಾಡ್ತಕ್ಕಂಥದ್ದು, ಗುರುವಿನ ಭಜನೆ ಮಾಡ್ತಕ್ಕಂಥದ್ದು, ಗುರುವಿನ ಧ್ಯಾನ ಮಾಡ್ತಕ್ಕಂಥದ್ದು ಹೇಗೆ, ಗುರುವಿನ ಅನುಭವ ಪಡಿತಕ್ಕಂಥದ್ದು ಹೇಗೆ ಅಂತೆಲ್ಲ ಒಂದು ಹಂತ ಹಂತವಾಗಿ ಎಲ್ಲ ಬರೆದಿದ್ದಾರೆ. ಅದನ್ನು ನಾವು ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು ಎಲ್ಲರಲ್ಲೂ ಪ್ರೇಮಮಯ ಅದನ್ನೇ ನೋಡಬೇಕು. ಅದಕ್ಕೆ ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಎಲ್ಲಿ ಪ್ರೇಮ ಇರುತ್ತೋ ಅಲ್ಲಿ ಆನಂದ ಇರುತ್ತೆ. ಇಲ್ಲಿ ಪ್ರೇಮ ಅಂದರೆ ಆ ಪ್ರೇಮದಲ್ಲಿ ಯಾವುದೋ ಒಂದು ಮಿಶ್ರಣ ಇಲ್ಲ. ಲೌಕಿಕ ಪ್ರೇಮದಲ್ಲಿ ನಾನು ನಂದು ಅಂತಕ್ಕಂಥ ಮನೋಭಾವನೆ ಇರುತ್ತೆ. ಇಲ್ಲಿ ಗುರುವಿನ ಪ್ರೇಮದಲ್ಲಿ ಗುರು ಅಂತಂದರೆ ಸಾಕಾರ ಪ್ರೇಮದ ಸ್ವರೂಪವೇ. ಆ ಪ್ರೇಮ ಅಂತ ತೆಗೆದುಬಿಟ್ಟು ಗುರು ಅಂತಕ್ಕಂಥದ್ದು ಇರೋದಿಲ್ಲ. ಹೇಗೆ ಒಂದು ಬರ್ಫು, ಒಂದು ಮಂಜುಗಡ್ಡೆ, ಬರೀ ನೀರಿನ ಗಡ್ಡೆ ಇರುತ್ತದು, ನೀರು ತೆಗೆದುಬಿಟ್ರೆ ಮಂಜುಗಡ್ಡೆ ಇರೋದೇ ಇಲ್ಲ ಅಲ್ಲಿ. ಅದೇ ರೀತಿ ಅವನ ಪ್ರೇಮದ ಸಾಕಾರ ಮೂರ್ತಿಯೇ ಸದ್ಗುರು. ಅಂತಹ ಗುರುವನ್ನು ಹೊಂದಾಗ ಆ ಗುರುವಿನ ವಾಕ್ಯವನ್ನು ಕೇಳಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೋಬೇಕು, ರಕ್ತಗತ ಮಾಡ್ಕೋಬೇಕು. ಕಷ್ಟ ಆಗ್ಬೋದು, ಕಷ್ಟವಾಗಿರುವಂಥದ್ದೇ ಸಾಧನೆ ಮಾಡಬೇಕು. ಆ ಉದ್ದೇಶದಿಂದಲೇ ಈ ಸಾರಿ ಬಹಳ ಬೃಹತ್ ಗ್ರಂಥ ವಿಸ್ತಾರವಾಗಿರುವಂಥ ಅರ್ಥವನ್ನೆಲ್ಲ ಬರೆದು ಸುಮಾರು 575 ಪುಟ ಕನ್ನಡದಲ್ಲಿ ಅದನ್ನು ಮಾಡಿ 7 ದಿವಸ ಪಾರಾಯಣ ಮಾಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಲ್ಲ ವಿಚಾರಗಳು ಬಿಡಿಸಿ ಯಾವ ಸಂಶಯಕ್ಕೂ ಎಡೆಗೊಡದ ಹಾಗೆ ಅದರಲ್ಲಿ ಗುರುಗೀತಾ ಗ್ರಂಥದಲ್ಲಿ ಬರೆದಿದ್ದಾರೆ. ಅದನ್ನು ಪ್ರತಿಯೊಬ್ಬರು ಪಾರಾಯಣ ಮಾಡಬೇಕು. ಅದರ ಜೊತೆಗೆ ಅದನ್ನು ಜೀವನದಲ್ಲಿ ನಾವು ಅಷ್ಟು ಅನುಸಂಧಾನ ಮಾಡ್ತಾ ಇರಬೇಕು, ಅಳವಡಿಸ್ಕೊಳ್ತಕ್ಕಂಥದ್ದು. ಮತ್ತು ಸಾಧು ಸಂತರ ಸತ್ಪುರುಷ ಸಹವಾಸವನ್ನು ಮಾಡ್ತಾ, ದಾನ ಧರ್ಮವನ್ನು ಮಾಡ್ತಾ, ಇದೆಲ್ಲ ಭಗವಂತನ ಕೊಟ್ಟಿರ್ತಕ್ಕಂಥದ್ದು ಒಂದು ಪ್ರಸಾದ ಅಂತ ತಿಳ್ಕೊಂಡು ನಮ್ಮ ಜೀವನವನ್ನು ನಡೆಸಿದ್ದೇ ಆದರೆ ನಾವು ಇದೇ ಜೀವನದಲ್ಲಿ ಅಮೃತತ್ವವನ್ನು ಹೊಂದಕ್ಕೆ ಏನೂ ಸಂಶಯ ಇಲ್ಲ. ಅದಕ್ಕೆ ಗುರುಗಳೇ ಸಾಕ್ಷಿ. ಮತ್ತು ಯಾವ ಗುರುವನ್ನು ಹೊಂದಿರ್ತಾನಲ್ಲ ಅಂಥ ಗುರುವಿನ ಭಕ್ತನಾಗ್ಬೋದು, ಶಿಷ್ಯನಾಗ್ಬೋದು, ಅವನಿಗೆ ಲೌಕಿಕವಾಗಿ ಯಾವುದು ಕೊರತೆನೂ ಬರೋದಿಲ್ಲ. ಆ ಲೌಕಿಕವಾಗಿ ಏನು ಸಂಪತ್ತು ಕೊಟ್ಟಿರ್ತಾನೆ ಅವನು ಸಮಾಜಕ್ಕೆ ಅರ್ಪಣೆ ಮಾಡಿ ನನ್ನ ಜೀವನವನ್ನು ಏನು ಮಾಡ್ಕೊಳ್ತಾನೆ ಅಂದರೆ ಧನ್ಯತೆ ಮಾಡ್ಕೊಳ್ಳೋಣ, ಕೃತಕೃತ್ಯನಾಗ್ತಕ್ಕಂಥದ್ದು. ಅದು ಜೀವನದಲ್ಲಿ ಕೃತಕೃತ್ಯವನ್ನು ಪಡಿಬೇಕು. ಧನ್ಯತೆ ಅಂತ ಭಾವನೆ ಹೃದಯದಿಂದ ಬರಬೇಕೆ ವಿನಃ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಅಂತಂದು ಬರ್ತಕ್ಕಂಥದ್ದಲ್ಲ. ಅಂಥ ದಿವ್ಯ ಅವಕಾಶವನ್ನು ಪರಮಹಂಸ ಶ್ರೀ ಸತ್ತುಪಾಸಿ ಅಪ್ಪಾಜಿಯವರು ನಮಗೆಲ್ಲರೂ ಕೂಡ ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರ್ಯಾರು ಪಾರಾಯಣ ಮಾಡಿದಾರೋ ಅವರೆಲ್ಲ ಧನ್ಯಾತ್ಮರು. ಮಾಡದೇ ಇರ್ತಕ್ಕಂಥವರು ಕೂಡ ಆ ಗ್ರಂಥವನ್ನು ಕೊಂಡುಕೊಂಡು ನಿತ್ಯ ಮನೆಯಲ್ಲಿ ಅದನ್ನು ಪಾರಾಯಣ ಮಾಡಿ ಗುರುವಿನ ಬಗ್ಗೆ ಇರ್ತಕ್ಕಂಥ ಸಂಶಯಗಳನ್ನೆಲ್ಲ ಕಳೆದುಕೊಂಡು ಅಂತಹ ಸದ್ಗುರುಗಳು ಯಾರಿದ್ರು ಎಲ್ಲರೊಳಗಿರ್ತಕ್ಕಂಥವನೇ ಪರಮಾತ್ಮ. ಯಾರು ಅಂತ ಅನುಭವವನ್ನು ಪಡ್ಕೊಂಡಿರ್ತಾರೋ ಅವರಿಗೆ ಸದ್ಗುರುಗಳು ಅಂತ ಕರೀತಾರೆ, ಅಷ್ಟೇ. ಜ್ಞಾನಿಗಳು ಅಂತ ಕರೀತಾರೆ. ಯಾರು ಬೇಕಾದ್ರೂ ಆಗಬಹುದು. ಅಂತಹ ಮಹಾತ್ಮರು ನಮ್ಮ ಭಾರತ ದೇಶದಲ್ಲಿ ತುಂಬ ಸಿಗ್ತಾರೆ. ರಮಣ ಮಹರ್ಷಿಗಳಿರ್ಬೋದು, ಬ್ರಹ್ಮಚೈತನ್ಯ ಮಹಾರಾಜರಿರ್ಬೋದು, ಹೇಂಬೆ ಮಹಾರಾಜರಿರ್ಬೋದು, ಶಿರ್ಡಿ ಸಾಯಿಬಾಬಾ ಇರ್ಬೋದು, ಇನ್ನೂ ಅನೇಕ ಮಹಾತ್ಮರೆಲ್ಲ ನಮ್ಮ ಭಾರತದಲ್ಲಿ ಸಿಗ್ತಾರೆ. ಬೇರೆ ದೇಶದಲ್ಲೂ ಬೆಳವಣಿಗೆ ಇದೆ. ಇದೇನು ಯಾವುದೋ ಒಂದು ದೇಶಕ್ಕೆ ಸೀಮಿತವಾಗಿರ್ತದ್ದಲ್ಲ. ಅದು
ಇದು ಸನಾತನ ಒಂದು ಭವ್ಯವಾದಂಥ ಒಂದು ಸಂಸ್ಕೃತಿ, ಶಾಶ್ವತವಾಗಿರ್ತಕ್ಕಂಥದ್ದು. ಇದನ್ನೇ ನಾವು ಧರ್ಮದ ಮೂಲಕ ಪಡ್ಕೊಂಡು ನಮ್ಮ ಜೀವನವನ್ನು ಧನ್ಯತೆ ಮಾಡ್ಕೋಬೇಕು. ಇದೇ ಮನುಷ್ಯ ಜನ್ಮದ ವೈಶಿಷ್ಟ್ಯತೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಮನುಷ್ಯ ಜೀವನವಾದ ಬಂದಮೇಲೆ ಭಗವಂತನ ಪ್ರಾಪ್ತಿಗೋಸ್ಕರ ಬಂದಿರತಕ್ಕಂಥದ್ದು. ಎಲ್ಲರೂ ಸನ್ಯಾಸ ಮಾಡಿ ಹೋಗೋಕ್ಕಲ್ಲ, ಏನೋ ಒಂದು 2 ಮಕ್ಕಳು, ವಸ್ತು, ವಾಹನ ಅಂತಂದಿರುತ್ತೆ. ಅದರ ಜೊತೆಗೆ ಅವನು ಧರ್ಮ ಮಾರ್ಗದಲ್ಲಿ ನಡೀತಾ ಸಾಧು ಸಂತರ ಸವಾಸವನ್ನು ಮಾಡ್ತಾ ಅವರ ಸೇವೆಯನ್ನು ಮಾಡಿ ಅವರು ಹೇಳಿದ ವಿಚಾರಗಳನ್ನು ಮನನ ನಿಧಿಧ್ಯಾಸ ಮಾಡಿಕೊಂಡು ತನ್ನ ಹೃದಯವನ್ನೆಲ್ಲ ನಿರ್ಮಲ ಮಾಡ್ಕೊಂಡಾಗ ಆ ಸದ್ಗುರುವೇ ಹೃದಯದಲ್ಲಿ ನಿಂತು ಸಿಂಹಾಸನಾಧೀಶ್ವರನಾಗಿ ಅವನು ದಿವ್ಯ ಅಮೃತತ್ವವನ್ನು ಖಂಡಿತವಾದ ಕೊಡ್ತಾನೆ. ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಇದು ನನಗೆ ಅನುಭವನೇ ಸಾಕ್ಷಿ. ಮತ್ತಿನ್ನು ವೈಯಕ್ತಿಕವಾಗಿ ಹೇಳಬೇಕು ಅಂತಂದ್ರೆ ನಮ್ಗೆ ಯಾವ ಥರ ಕೊರತೆನೂ ಅವನು ಗುರು ಕೊಡೋದಿಲ್ಲ. ಎಲ್ಲರೂ ಚೆನ್ನಾಗಿರಬೇಕು ಅಂತ ಗುರುವಿಗೇನು ಆಸೆ? ಯಾವ ತಂದೆ ತಾಯಿಗಳು ನನ್ನ ಮಕ್ಕಳು ಸಂತೋಷವಾಗಿ ಎಲ್ಲ ಚೆನ್ನಾಗಿ ಸಮೃದ್ಧಿಯಾಗಿರಬೇಕು ಅಂತ ಅಪೇಕ್ಷೆ ಇರುತ್ತೋ, ಒಬ್ಬ ಗುರುವಿಗೂ ಕೂಡ ಅವರು ಮಕ್ಕಳು ಮರಿ ವಾಹನ ಎಲ್ಲ ತಗೊಂಡು ಸಂತೋಷವಾಗಿರಲಿ, ಯಾವಾಗಲೂ ಗುರು ಭಜನೆಗೆ ಅಡ್ಡಿ ಆಗದೆ ಇರಲಿ ಅಂತಂದು ಗುರುಗಳು ಅನುಗ್ರಹ ಮಾಡ್ತಾ ಇರ್ತಾರೆ. ಅಂತಹ ಸುಯೋಗ ನಮಗೆ ನಾವು ಇದ್ದ ಜಾಗದಲ್ಲೇ ನಮಗೆ ಇದೆಲ್ಲ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಆ ಗುರುವಿನ ಬಗ್ಗೆ ಹೇಳಬೇಕು ಅಂದರೆ, ಗುರುವಿಗೆ ಸಮನಾರಿಲ್ಲಂತೆ ಗುರು ಪಾದವ ನಂಬಿರಬೇಕಂತೆ. ನಗುರೋರಧಿಕಂ ತತ್ವಂ ನಗುರೋರಧಿಕಂ ತಪಃ ಅಂತಂದು ಆ ಪರಮೇಶ್ವರ ತನ್ನ ಪಾರ್ವತಿ ಹೇಳ್ತಾನೆ, ಗುರುವಿಗಿಂತ ಹೆಚ್ಚಿನವಾದ ವಸ್ತು ಇನ್ನೊಂದಿಲ್ಲ. ಶಿವಶಾಸನತಃ ಶಿವಶಾಸನತಃ, ಇದು ಶಿವಶಾಸನ, ಇದು ಹರಿಶಾಸನ ಅಂತಂದು ಹೇಳ್ತಾನೆ. ಆದ್ದರಿಂದ ಗುರುವೇ ಸರ್ವಸ್ವು. ನಾವು ತತ್ವಪದದಲ್ಲಿ ಹೇಳ್ತೀವಿ ಶ್ಲೋಕದಲ್ಲಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ 3 ಮೂರ್ತಿಗಳು ಆಗಿದ್ರು ಕೂಡ 3 ಮೂರ್ತಿಗಳು ನೋಡು ಇನ್ಫಿನಿಟ್ ಗಾಡ್ ಅಂತ ಕರೀತಾರೆ. ಅವನು ಅಪರಿಮಿತವಾಗಿರ್ತಕ್ಕಂಥ ಶಾಶ್ವತ ಸ್ವರೂಪವೇ ಸದ್ಗುರು. ಅವಾಗ ಗುರು ಅಂತಲೂ ಇರಲ್ಲ, ಶಿಷ್ಯ ಗುರುವಿನೊಳಗೆ ಒಂದಾದಾಗ ಆ ಗುರು ಶಿಷ್ಯ ಅಂತಕ್ಕಂಥದ್ದು ಭಾವನೆಯೂ ಎಲ್ಲ ಹೊರಟು ದ್ವೈತ ಅದ್ವೈತ ಎಲ್ಲವೂ ಕೇವಲವಾಗಿಂಥ ಕೈವಲ್ಯ ತತ್ವ ಒಂದೇ ಉಳಿಯುತ್ತೆ. ಅಂಥ ಅನುಭವವೇ ಅದು ಜೀವನ. ಅದಕ್ಕೆ ಜೀವನ್ಮುಕ್ತಿ ಅಂತ ಕರೀತಾರೆ. ಅಂತಹ ಜೀವನ್ಮುಕ್ತಿ ಪಡೆಯೋಕ್ಕೋಸ್ಕರವಾಗಿ ಇಂಥ ಒಂದು ದೊಡ್ಡ ಆಶ್ರಮವನ್ನು ಭಗವಂತನ ಅನುಗ್ರಹದಿಂದ ನಮಗೆಲ್ಲ ಅನುಗ್ರಹ ಮಾಡಿಕೊಟ್ಟಿದ್ದಾನೆ. ಎಲ್ಲ ಕಡೆಯಿಂದಲೂ ಎಲ್ಲ ಭಕ್ತರು, ದಡ್ಡರು, ಶ್ರೀಮಂತರು, ಬಡವರು, ವಿದ್ಯಾವಂತರು, ಅವಿದ್ಯಾವಂತರು ಎಲ್ಲ ಬರ್ತಾರೆ. ಇಲ್ಲಿ ಲೌಕಿಕ ಯಾವುದು ವಿದ್ಯೆ ಇದಕ್ಕೇನೂ ಇರಲ್ಲ. ಎಲ್ಲಕ್ಕಿಂತಲೂ ಹೆಚ್ಚಿನ ವಿದ್ಯೆ ಯಾವುದಂದ್ರೆ ಬ್ರಹ್ಮವಿದ್ಯೆ. ಅಂತಹ ಬ್ರಹ್ಮವಿದ್ಯೆಗೆ ಎಲ್ಲ ಪಾದಕ್ಕೆ ಬೀಳ್ತಾರೆ. ಎಂಥ ರಾಜಾದಿರಾಜಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆ ಗುರುವಿನ ಪಾದಕ್ಕೆ ಬೀಳ. ಆದ್ದರಿಂದ ಗುರು ಅಂತಂದ್ರೆ ಆ ಶಬ್ದವೇ ಹೇಳುತ್ತೆ, ಗುರು ಅಂತಂದ್ರೆ ತುಂಬ ದೊಡ್ಡದು ಅಂತ. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದಕ್ಕಿಂತ ದೊಡ್ಡದು ಯಾವ ಗುರುವೇ ಎಲ್ಲವೂ ಆಗಿದೆ ಅಂತಕ್ಕಂಥದ್ದು ತತ್ವ ಇರುತ್ತೆ. ಇನ್ನೂ ಒಂದು ವಿಚಾರ ಹೇಳಬೇಕು ಅಂತಂದ್ರೆ ಗುರುವಿನ ಬಗ್ಗೆ ಹೇಳೋದು ಬಹಳ ಕಮ್ಮಿ. ಯಾಕೆಂದ್ರೆ ದೊಡ್ಡ ಮಹದಾಕಾಶವನ್ನು ವರ್ಣನೆ ಮಾಡೋದು ಏನು ವರ್ಣನೆ ಮಾಡೋಕ್ಕಾದ್ರೆ ಶಬ್ದವನ್ನೂ ಮೀರಿತಕ್ಕಂಥ ಪರತತ್ವ. ವೇದಗಳೇ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ. ವೇದ ಉಪನಿಷತ್ತುಗಳು ಪರಮಾತ್ಮನ ಹೊಗಳಬೇಕು ಅಂತ ಹೋಗಿ ಹಿಂದಕ್ಕೆ ಬಂದ್ಬಿಟ್ವಂತ. ಹಾಗೆ ಯಾರೂ ಅವನನ್ನು ಹೊಗಳಕ್ಕಾಗಲ್ಲ. ಆದ್ರೆ ನಾವೇನೋ ಸಣ್ಣ ಮಕ್ಕಳಿದ್ದಂಗೆ ಏನೋ ಒಂದು ತೊದಲು ನುಡಿಯಲ್ಲಿ ಅವನು ಹೇಳ್ಬೋದೇ ವಿನಃ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಮೌನವೇ. ಮೌನದಿಂದ ಪ್ರಾರಂಭ ಹಾಕೋ ಮೌನದಲ್ಲೇ ಏಕವಾಗ್ಬಿಡುತ್ತೆ. ಅದೇ ರೀತಿ ಅವನು ಮೌನ ಸ್ವರೂಪನೇ ಆಗಿದ್ದಾನೆ. ಅಂಥ ನಮ್ಮ ರಮಣ ಮಹರ್ಷಿಗಳ ಸಾನ್ನಿಧ್ಯದಲ್ಲಿ ಎಂತೆಂಥ ಮಹಾತ್ಮರು ಎಲ್ಲ ಸಜ್ಜನರು ಬಂದು ಪ್ರಶ್ನೆಗಳನ್ನು ಕೇಳಿ ಅವರ ಕಣ್ಣಿನ ದೃಷ್ಟಿಯಿಂದ ಅವರ ಶಾಂತಿಯಿಂದ ತಾವು ದಿವ್ಯ ಅನುಭವನೆಲ್ಲ ಪಡೆದಿರ್ತಕ್ಕಂಥದ್ದು ಇವಾಗಲೂ ಕಾಣ್ತೀವಿ. ದೇಶ ವಿದೇಶದಲ್ಲೂ ಕೂಡ ಆಕರ್ಷಣೆ ಮಾಡ್ತಾ ಇದೆ. ಅವರು ಬರೀ ಕೌಪಿನ ಹಾಕ್ಕೊಂಡು ಯಾವಾಗಲೂ ಮೌನವಾಗೇ ಇರ್ತಿದ್ರು. ಮೌನಕ್ಕೆ ಹೆಚ್ಚು ಬೆಲೆ ಇರುತ್ತೆ. ಅಂದರೆ ಮೌನದ ಪ್ರಭಾವ, ಆ ಶಾಂತಿಯ ಒಂದು ಪ್ರಖರತೆ ಇರುತ್ತಲ್ಲ, ಆ ಮನಸ್ಸನ್ನು ಆಳವಾಗಿ ಪ್ರವೇಶ ಮಾಡಿ ನಮ್ಮನ್ನು ಸೆಳ್ಕೊಂಬಿಡುತ್ತೆ. ಅದು ಭಗವಂತನೇ ಮೌನ ಸ್ವರೂಪ. ಅದಕ್ಕೆ ದಕ್ಷಿಣಾಮೂರ್ತಿ ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ ವರ್ಷಿಷ್ಟಾಂತೆ ಹೊಸದೃಷಿ ಗಣೈರಾವೃತಂ ಬ್ರಹ್ಮನಿಷ್ಠೆ. ಶಿಷ್ಯರೆಲ್ಲ ಮುದುಕರಂತೆ, ಗುರು ಯುವಕ. ಅವನು ಬರೀ ಕಣ್ಣಿನ ಮೌನದಿಂದಲೇ ಮುಕ್ತರಾದ್ರಂತೆ. ನಮಗಿಷ್ಟೆಲ್ಲ ಹೇಳಿದ್ರು ಕೂಡ ಇನ್ನೂ ಅರ್ಥ ಆಗೋದಿಲ್ಲ. ಆ ಗುರುವಿನ ಒಂದು ಕೃಪೆಯಿಂದಲೇ ನಮಗೆ ಆ ಜೀವನ್ಮುಕ್ತಿ ಅಂತಕ್ಕಂಥದ್ದು ಖಂಡಿತ ಆಗಬಹುದು. ಎಲ್ಲದಕ್ಕೂ ಅಡ್ಡಿಯಾಗಿರೋದು ಈ ನಾನು ಅಂತ ಅಹಂಕಾರ ಅಂತ. ಅದನ್ನೇ ರಮಣ ಮಹರ್ಷಿಗಳು ಆ ಈಗೋವನ್ನು ತೆಗೆದುಬಿಡು. ಈಗೋ ಅಂದರೆ ಒಂದು ಪರದೆ ಇದ್ದಂಗೆ ತೆಗೆದುಬಿಟ್ರೆ ಅದೇ ಉಳಿಯುತ್ತೇನೆ. ಬ್ರಹ್ಮಜ್ಞಾನ ಹೊಸ್ತ ಮಾಡ್ಕೋಬಲ್ಲ, ಅದು ಇದ್ದುಬಿಟ್ಟಿದೆ. ಅದು ಬೀಯಿಂಗ್ ಅಂತ, ಅದು ಪರಮಸತ್ಯ ಯಾವಾಗಲೂ ಹರಡ್ಕೊಂಡ್ಬಿಟ್ಟಿದೆ. ತುಂಬಿ ತುಳುಕಾಡುತ್ತೈತಮ್ಮ ಪರಂಜ್ಯೋತಿ ಹರಡಿ ಕೊಂಡಾಡುತ್ತೈತಮ್ಮ ಆನಂದ ಜ್ಯೋತಿ ತಾನೊಂದೇ ಬೆಳಗುತ್ತೈತಮ್ಮ ಅಂತ ಅವರು ತಮ್ಮ ಅನುಭವನ್ನೇ ಬರೆದಿದ್ದಾರೆ. ಅದನ್ನು ನಾವು ಪಡ್ಕೋಬೇಕು ಅಂದರೆ ಆ ಅಹಂಕಾರ ಕಳೆದಾಗ ಎಲ್ಲೆಲ್ಲೂ ಶಿವನೇ ಕಣೋ ಅವನ ಬಿಟ್ಟನೆಂದಿಲ್ಲ ಕಣೋ ಅಂತಕ್ಕಂಥ ಅನುಭವ ಉಂಟಾಗುತ್ತದೆ.
ಅಂಥ ಅನುಭವ ಗುರುವಿನ ಕೃಪೆಯಿಂದಲೇ ಆಗಬೇಕು ವಿನಃ ನಾಣ್ಯಃ ಪಂಥ ಅಯನಾಯ ವಿದ್ಯತೆ. ಅದಕ್ಕೆ ರಮಣ ಮಹರ್ಷಿಗಳು ಹೇಳ್ತಾರೆ, ಅಲ್ಲಮ ಪರ್ವಗಳು ಅದೇ ಹೇಳ್ತಾರೆ, ಬಸವಣ್ಣವರು ಅದೇ ಹೇಳ್ತಾರೆ, ವೇದ ಉಪನಿಷತ್ತುಗಳು ಅದೇ ಹೇಳುತ್ತೆ, ಎಲ್ಲವೂ ಕೂಡ ಅದನ್ನೇ ಹೇಳ್ತಾರೆ, ದಾಸರು ಕೂಡ ಅದನ್ನೇ ಹೇಳ್ತಾರೆ. ಅಂಥ ಪರಮ ಸದ್ಗುರುಗಳು ನಮ್ಮ ಕಣ್ಣೆದುರಿಗೆ ಅವರು ಇದ್ದು ಸಾಮಾನ್ಯ ಮನುಷ್ಯ ಕಂಡು ಅವರಂಥ ತತ್ವಾನುಭೂತಿಗಳಂಥ ಗುರುಗಳು ಸಿಕ್ಕಿದ್ದಾರೆ. ನಾವು ರಮಣ ಮಹರ್ಷಿಗಳನ್ನು ನೋಡಿಲ್ಲ, ರಾಮಕೃಷ್ಣ ಪರಮಹಂಸರನ್ನು ನೋಡಿಲ್ಲ, ಬ್ರಹ್ಮಚೈತನ್ಯ ಪರನೂ ನೋಡಿಲ್ಲ, ಅವನು ಕಬೀರ್ ದಾಸರನ್ನು ನೋಡಿಲ್ಲ, ಇನ್ಯಾರನ್ನೂ ನೋಡಿಲ್ಲ. ಅವರು ಅಂಥ ಮಹಾನ್ ಸದ್ಗುರುಗಳು ಇದ್ದಾರೆ. ಅವರ ಕೃಪೆಯಿಂದಲೇ ನಮಗೇನಿಂದ 4 ವಾಕ್ಯಗಳು ಅನುಭವದಿಂದ ಬರಬೇಕೇ ವಿನಃ ಯಾವುದೋ ಪುಸ್ತಕ ನೋಡ್ಕೊಂಡೆಲ್ಲ ಖಂಡಿತವಾಗಿಯೂ ಬರ್ತಕ್ಕಂಥದ್ದಲ್ಲ. ಅಂಥ ಅನುಭೂತಿ ಬರೀ ನನ್ನಂಥ ಇವನಿಗೆಲ್ಲ ಸಾಮಾನ್ಯ ಜನಗಳಿಗೂ ಕೂಡ ಅವರು ಅನುಗ್ರಹವನ್ನು ಮಾಡಿದ್ದಾರೆ. ಅವರ ಶಿಷ್ಯರಲ್ಲಿ ದೇವರಕೊಟ್ಟದಲ್ಲಿ ಅವರು ಮುದ್ರಂಗಪ್ಪ ಅಂತ, ಅವ್ರು ಏನೂ ಓದಿಲ್ಲ. ಅವ್ರು ಹೇಳ್ತಾರೆ ಅಪ್ಪಾಜಿಯವ್ರ ಬಗ್ಗೆ ದೊಡ್ಡದು ಅಂತ ಹೇಳ್ತಾರೆ. ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ ಗುರು ಅಂತ ಹೇಳ್ತೀವಿ. ದೊಡ್ಡದು ಹೇಳ್ಬಿಟ್ರೆ ಮುಗೀತು ಅಂತ. ಯಾವಾಗ ಗುರುಗಳ ಹತ್ರ 10 ಹೆಜ್ಜೆ ದೂರನೇ ಇರ್ತಾರೆ. ಅದು ಎಷ್ಟು ಸಮರ್ಪಣೆ ಭಾವನೆ. ಈಗ ಅವ್ರು ಸಾಮಾನ್ಯ ಹಳ್ಳಿ ಜನ ಇದ್ದಂಗೆ ಇರ್ತಾರೆ. ಅಂದರೆ ಆ ಅನುಭವ ಇವ್ರಿಗೆ ಅವ್ರಿಗೆ ಅಂತಿಲ್ಲ, ಎಲ್ಲರಿಗೂ ಆಗುತ್ತೆ. ಏನಿರಬೇಕು? ಸಮರ್ಪಣೆ ಮನೋಭಾವನೆ, ನಿರ್ಮಲವಾದ ಮನಸ್ಸು, ಮುಗ್ಧವಾದ ಮನಸ್ಸಿದ್ದರೆ ಆಗುತ್ತೆ. ಇಲ್ಲಿ ಭಾರಿ ಬುದ್ಧಿವಂತಿಕೆ ಅಂತಂದ್ರೆ ಬುದ್ಧಿವಂತಿಕೆ ಎಲ್ಲ ಗುರುಗಳ ಹತ್ರ ನಡೆಯೋದಿಲ್ಲ. ಅದಕ್ಕೆ ಒಂದ್ಸತಿ ಗುರುಗಳೇ ಅಪ್ಪಾಜಿಯವರೇ ನನಗೆ ಹೇಳ್ತಿದ್ರು, ನೋಡಪ್ಪ ಗುರುಗಳ ಹತ್ರ ಬಂದಾಗ ನಿಮ್ಮ ಬುದ್ಧಿವಂತಿಕೆ ಎಲ್ಲ ಉಪಯೋಗಿಸ್ಬೇಡಿ, ಮನೆಯೊಳಗೆ ಉಪಯೋಗಿಸ್ಕೊಳ್ಳಿ. ಯಾರು ಸಾಮಾನು ತರೋದ್ರಾಗೆ ಇದ್ರಾಗೆ ಹೆಚ್ಚು ಕಮ್ಮಿ ಎಲ್ಲ ಮಾಡಬೇಕು, ಇಲ್ಲಿ ಉಪಯೋಗಿಸೋದು ಸುಟ್ಟು ಹೋಗ್ಬಿಡ್ತಾರೆ ಅಂತಂದು. ಆದ್ದರಿಂದ ಆ ನಮ್ರತೆಯಿಂದ ಇದ್ದವರಿಗೆ ಅವನ ಗುರುವಿನ ಅನುಗ್ರಹ, ಗುರುವಿನ ಸಾನ್ನಿಧ್ಯ ಪ್ರಭಾವ ಅಷ್ಟು ಅದ್ಭುತವಾಗಿರುತ್ತೆ. ಅವನ ಸನ್ನಿಧಿಯೇ ಎಷ್ಟು ಒಂದು 1000 ವೋಲ್ಟೇಜಿನ ಲೈಟ್ ಹತ್ರ ನಿಂತ್ಕೊಂಡು ನಮ್ಗೆ ಹೆಂಗೆ ಶಾಖ ಬಡಿಗಿರ್ತೋ, ಶತಕೋಟಿ ಸೂರ್ಯ ಬೆಳಕು. ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ. ಅಂದರೆ ಆ ಸಾನ್ನಿಧ್ಯದಲ್ಲಿ ಇರೋದಲ್ಲೂ ಒಂದು ವ್ಯತ್ಯಾಸ ಇರುತ್ತೆ. ಅಂದ್ರೆ ನಾವು ಎಷ್ಟೆಷ್ಟು ಪಕ್ವಾಗಿರುತ್ತೋ ಅಷ್ಟೆಷ್ಟು ಅದು ಪ್ರಭಾವ ಆಗುತ್ತೆ. ಪ್ರಭಾವ ಅದ್ರದ್ದು ಇದ್ರೂ ಕೂಡ, ಆದರೆ ಅದಕ್ಕೋಸ್ಕರ ಪುನಃ ಬಂದು ಹೋಗಿ ಮಾಡ್ತಾ ಇದ್ರೆ ಅದು ಗುರುವಿನ ಬಳಿಗೆ ಹೋಗಿ ಬರುವೆ, ಹೇಳಿದ ವಾಕ್ಯವ ಅಲ್ಲಿಯೇ ಬಿಡುವೆ ಅಂತ ಅಂದಂಗೆ ಹೆಂಗೆ ಕೆಲವು ಮಾಡ್ತಾರೆ. ಹೋಗಿ ಬಂದು ಇವನು ಸಂಸ್ಕಾರಯುಕ್ತವಾಗಿ ಆ ಗುರುವಿನ ಕೃಪೆ ಖಂಡಿತ ಆಗೇ ಆಗುತ್ತದಲ್ಲ, ಯಾವ ಸಂಶಯನೂ ಇಲ್ಲ. ಸಾಮಾನ್ಯ ಜನಗಳಿಗೂ ಅವರು ಅನುಗ್ರಹ ಮಾಡಿದ್ದಾರೆ, ಹಳ್ಳಿ ಜನಗಳಿಗೂ ಮಾಡಿದ್ದಾರೆ, ಸಿಟಿಯವರಿಗೂ ಮಾಡಿದ್ದಾರೆ. ಸಾಮಾನ್ಯ ಸಣ್ಣ ಹುಡುಗರುಗಳು ಅವರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇಲ್ಲಿ ಒಬ್ಬ ಸಾಮಾನ್ಯ ಹಳ್ಳಿ ಹೆಂಗಸು ಎಂಥ ತತ್ವಪದಗಳನ್ನು ಬರೆದಿದ್ದಾರೆ ಅಂತಂದ್ರೆ ನಮ್ಗೆ ಭಾಳ ಆಶ್ಚರ್ಯ ಆಗುತ್ತೆ. ಅಂದರೆ ಇದು ಅನುಭವದಿಂದ ಬರ್ತಕ್ಕಂಥದ್ದು, ಯಾವ ಪುಸ್ತಕದಿಂದಲ್ಲ ಏನೋ ಬೇಕಾಗೋದಿಲ್ಲ. ಅಂಥ ಗುರುಗಳು ನಮಗೆಲ್ಲರೂ ಕೂಡ ಈ ಜೀವಮಾನದಲ್ಲಿ ಈ ಪ್ರಪಂಚದಲ್ಲಿ ಸಿಕ್ಕಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ನಾವೆಲ್ಲರೂ ಧನ್ಯರಾಗೋಣ. ಆ ಗುರುಗೀತ ಪಾರಾಯಣವನ್ನು ಎಲ್ಲರೂ ಕೂಡ ಖಂಡಿತವಾಗಿ ಪಾರಾಯಣವನ್ನು ಮಾಡಬೇಕು. ಅದನ್ನು ಗುರುವನ್ನು ಹೊಂದಬೇಕು. ಬೇರೆ ಬೇರೆ ಗುರುಗಳು ಇರ್ಬೋದು, ಬೇರೆ ಎಲ್ಲ ಮಹಾತ್ಮರು ಇರ್ತಾರೆ, ಇರಲ್ಲ ಅಂತಲ್ಲ. ಅದನ್ನು ಹೇಗೆ ನಡ್ಕೋಬೇಕು, ಗುರು ಅಂತಂದ್ರೇನು, ಗುರು ತತ್ವ ಎಂದರೇನು, ಸಾಧನೆ ಎಂದರೇನು, ಸಿದ್ಧಾಂತ ಅಂದ್ರೇನು, ಅನುಭವ ಅಂದ್ರೇನು ಅಂತ ಎಲ್ಲವೂ ಕೂಡ ಒಳ್ಳೆ ಕನ್ನಡಿ ಇಟ್ಟಾಗಿ ಬರೆದಿದ್ದಾರೆ. ಅದನ್ನು ಪುನಃ ಚಿಂತನೆ ಮಾಡಿ ನಮ್ಮ ಎಲ್ಲ ಜೀವನವನ್ನು ಧನ್ಯತೆ ಮಾಡ್ಕೊಳ್ತಕ್ಕಂಥವರಾಗೋಣ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಪಂಚಾಕ್ಷರಿಯವರು ಏನೋ ಒಂದು ಪ್ರಶ್ನೆ ಕೇಳ್ತೇನೆ ಇಂದು ಹೇಳ್ರಿ ಅಂತಂದು. ಇದು ಎಲ್ಲ ನಾನೆಲ್ಲ ಪುಸ್ತಕ ನೋಡ್ಕೊಂಡು ಹೇಳಿದ್ದಲ್ಲ, ಆ ಸದ್ಗುರುವಿನ ಅನುಗ್ರಹದಿಂದ ಪುಂಖಾನುಪುಂಖವಾಗಿ ಹೃದಯದಿಂದ ಬಂದಿರತಕ್ಕಂಥದ್ದು. ಅದು ಆ ಗುರುವಿನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ನಮಗೆ ಹೆಚ್ಚು ಇಂಥ ಒಂದು ಸತ್ಸಂಗ ಚಿಂತನೆ ಕೊಡ್ತಕ್ಕಂಥ ಅನುಗ್ರಹವನ್ನು ಖಂಡಿತವಾಗ್ಲೂ ಮಾಡ್ತಾರಲ್ಲದ್ರೆ ಯಾವ ಸಂಶಯನೂ ಇಲ್ಲ. ಅದಕ್ಕೆ ಎಲ್ಲರೂ ಕೂಡ ಇದು ಮಾರ್ಗದಲ್ಲಿ ಬರಲಿ. ಪ್ರಪಂಚದಲ್ಲಿ ಎಲ್ಲ ಇದ್ದೇ ಇರುತ್ತೆ, ಇದೆಲ್ಲ ಸುಖ ದುಃಖ ಸಾವು ನೋವು ಸಂಕಟ ಬೇಕಾಗಿರ್ತಕ್ಕಂಥ ಅದನ್ನೆಲ್ಲ ತಾಪತ್ರಗಳನ್ನೂ ಕೊಡೋದು ಗುರು ನಮಗೆ ಆನಂದವನ್ನೇ ಕೊಡ್ತಕ್ಕಂಥ. ಶರಣಾಗತರನ್ನು ಕಾಯುವನು ಪರಮಾನಂದವನ್ನು ಉಣಿಸುವನಂತ. ಬರೀ ಆನಂದ ಅಲ್ಲ, ಪರಮಾನಂದವನ್ನೇ ಕೊಡ್ತಕ್ಕಂಥ ಮಹಾನ್ ಸದ್ಗುರುಗಳು ಸಿಕ್ಕಿದ್ದಾರೆ. ಅದು ನಮ್ಮೆಲ್ಲರ ಒಂದು ಜೀವನದ ಪುಣ್ಯ ವಿಶೇಷ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 4 ಮಾತುಗಳನ್ನು ಮುಕ್ತಾಯ ಮಾಡ್ತಾನೆ. ಪಂಚಾಕ್ಷರಿಯವರೇ, ನೀವೆಲ್ಲ ಪ್ರಶ್ನೆ ಕೇಳಿದ್ದೊಂದು ಭಾಳ ಧನ್ಯವಾದ. ಯಾಕೆ ಅಂತಂದರೆ ಒಬ್ಬ ಗುರುವಿನ ಬಗ್ಗೆ ಚಿಂತನೆ ಮಾಡೋಕ್ಕೆ ಸುಮ್ಮನೆ ನಾವೇನೋ ಎಲ್ಲ ಮಾತಾಡೋಕ್ಕೆ ಬರೋದಿಲ್ಲ. ಅದೇನೋ ಸ್ವಲ್ಪ ಚೂರು ಹಚ್ಚಿ ಕೈ ಬಿಟ್ಬಿಟ್ರೆ ಅದು ತನ್ನಿಂದ ತಾನೇ ಪಂಖಾನುಪಂಖವಾಗಿ ಬರ್ತಾ ಇರುತ್ತೆ. ಇದೆಲ್ಲ ನಾವು ಹೇಳೋಕ್ಕಲ್ಲ, ಎಲ್ಲರೊಳಗೂ ಇರ್ತಕ್ಕಂಥ ಒಬ್ಬನೇ ಗುರು, ಒಬ್ಬನೇ ಪರಮಾತ್ಮನೇ ಎಲ್ಲರೊಳಗೂ ಇರ್ತಾನೆ. ಆದರೆ ನಾನು ಅಂತ ಅಂದ್ಕೊಳ್ತೀವಿ, ಅದೇ ದುಷ್ಟ. ನಾನು ನಂದು ಅಂತ ಬಿಟ್ಬಿಟ್ರೆ ಗುರುವೇ ಇರ್ತಾನೆ. ಇರೋದೊಂದೇ ಪರಮಸತ್ಯವೇ ಇಡೀ ಜಗತ್ತಿನಲ್ಲಿ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತಂದು ಉಪನಿಷತ್ತುಗಳು ಹೇಳ್ತವೆ. ಅದೆಲ್ಲ ಸತ್ಯವಾಗಿರ್ತಕ್ಕಂಥದ್ದು. ಅದನ್ನು ನಾವೆಲ್ಲ ಸಾಮಾನ್ಯರು ಕೂಡ ಅಂಥ ಅನುಭವವನ್ನು ಪಡೀಲಿಕ್ಕೆ ಖಂಡಿತವಾಗ್ತದೆ. ಯಾವ ಪುಸ್ತಕನೂ ಓದೋದು ಬೇಕಾಗಿಲ್ಲ. ಯಾಕೆಂದರೆ ಇದು ಅನುಭವ ಶಾಸ್ತ್ರ, ಇದು ಪ್ರೇಮದ ಶಾಸ್ತ್ರ. ಇದು ಆ ಪ್ರೇಮ ಅಂತಕ್ಕಂಥ ಎಲ್ಲರಿಗೂ ಬೇಕು. ಪ್ರೀತಿ ಇಲ್ಲದರೆ ಜೀವನನೇ ಹಾಳು, ಪ್ರೇಮವೇ ಜೀವನ.
ಆ ಪ್ರೇಮವೇ ಜೀವನವಾಗಿ ಪ್ರೇಮದಲ್ಲೇ ಇದ್ದು ಪ್ರೇಮವನ್ನೇ ಪಡೆದು ಪ್ರೇಮಾನಂದ ಸ್ವರೂಪನಾಗಿ ಜೀವನದಲ್ಲಿ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಈ ಒಂದು ಸಪ್ತಾಹ ಪಾರಾಯಣದಲ್ಲಿ ನಮ್ಮ ಸ್ನೇಹಿತರು ಈ ಪ್ರಶ್ನೆ ಕೇಳಿರ್ತಕ್ಕಂಥ ಭಾಳ ಸಂತೋಷವಾಗಿದೆ. ಒಂದು ಗುರುವಿನ ವಿಚಾರದ ಬಗ್ಗೆ. ಯಾಕೆ ಅಂತಂದರೆ ಗುರು ಸ್ತೋತ್ರ ಅವನು ಮಾಡ್ತಕ್ಕಂಥದ್ದು ಯಾಕೆ ಅಂದರೆ, ನಾವು ಏನಾದ್ರು ಒಂದು ಸಾಮಾನ್ಯವಾಗಿ ಲೌಕಿಕರೇನೋ ಒಂದು ಸಾಲ ಕೊಟ್ಟರು, ಇವ್ರು ನಮಗೆಲ್ಲ ಸಹಾಯ ಮಾಡಿದ್ರು ಅಂತ ದೊಡ್ಡ ದೊಡ್ಡ ಎಲ್ಲ ಬೋರ್ಡ್ ಹಾಕ್ಕೊಳ್ತೀವಿ. ಆ ಥರ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನ ಹೇಳೋಕ್ಕೆ ಭಾಳ ಸಂತೋಷಕರವಾಗಿದೆ. ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರೂ ಕೂಡ ಆನಂದವಾಗಲಿ, ಗುರುಭಕ್ತಿ ಎಲ್ಲ ಚೆನ್ನಾಗಿ ಬೆಳೀಲಿ. ನೀವು ಕೂಡ ಗುರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಮಗಿಂತ ಜಾಗ ಗುರುಗಳ ಹತ್ರನೇ ಇದ್ದೀರಿ. ನಮಗೆಲ್ಲ ಭಾಳ ಸಂತೋಷಕರವಾಗಿಂಥ ವಿಚಾರ. ಜೈ ಸದ್ಗುರುನಾಥ್. ಓಂ ಶಾಂತಿ ಶಾಂತಿ ಶಾಂತಿ. ಈ ಗುರುಗೀತ ಮಹಾಗ್ರಂಥದ ಪಾರಾಯಣದ ಬಗ್ಗೆ ಸವಿಸ್ತಾರವಾಗಿ ಅದರ ಮಹಿಮೆನ ತಿಳಿಸಿದ್ರಿ. ಸದ್ಗುರು ಮಹಿಮೆನ ಸವಿಸ್ತಾರವಾಗಿ ತಿಳಿಸಿದ್ರಿ. ನಮಗೆ ಶತಕೋಟಿ ವಂದನೆಗಳು. ಇದಿನ್ನೂ ಗುರುಗೀತೆ ಭಾಳ ಎಷ್ಟೋ ಒಂದು ಸ್ವಲ್ಪ ಹೇಳಿದ್ದು ಅಷ್ಟೇ ವಿನಃ ಪೂರ್ತಿ ಹೇಳಿ ಮುಗ್ಸೋಕ್ಕಾಗಲ್ಲ. ಅದು ಅವರ ಸ್ವಾನುಭವದಿಂದಲೇ ಪುನಃ ಪುನಃ ಪಾರಾಯಣ ಮಾಡಿ 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 ಅದನ್ನೆಲ್ಲ ತಿಳ್ಕೋಬೇಕು. ಇದು ಪಾರಾಯಣ ಅಂತಂದ್ರೆ ಯಾವುದೋ ಪುಸ್ತಕ ಓದಂಗೆ ಪೇಜ್ ತೆಗೆದು ಹಾಕಿ ಓದ್ತಕ್ಕಂಥದ್ದಲ್ಲ. ಅದೆಲ್ಲ ಮನಸ್ಸಿಟ್ಟು ತನ್ಮಯತೆ ಬಂದಾಗ ಅದು ಖಂಡಿತವಾಗ್ಲೂ ಆ ಗುರುವಿನ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳೆಲ್ಲವೂ ಗೊತ್ತಾಗುತ್ತೆ. ಅದನ್ನೇನು ಹೇಳೋದೇನು ಬೇಕಾಗಲ್ಲ. ಅಂಥ ಅನುಭವವನ್ನು ಸದ್ಗುರುಗಳು ಕೊಟ್ಟು ಸುಮಾರು ಒಂದು 400-500 ಜನ ಎಲ್ಲ ಪಾರಾಯಣ ಮಾಡ್ತಾ ಇದ್ದಾರೆ. ಅದು ಪ್ರತಿಯೊಬ್ಬರಿಗೂ ಅನುಭವ ಆಗೇ ಆಗಿತ್ತು. ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಯಾಕೆಂದರೆ ಗುರುವಿನ ಬಗ್ಗೆ, ಒಂದು ದೊಡ್ಡ ಸೂರ್ಯನ ಬಗ್ಗೆ ಒಂದು ಸಣ್ಣ ಮಿಣುಕೋಡು ನಾನು ಇದ್ರ ಬಗ್ಗೆ ಹೇಳ್ತೀನಿ ಅಂತಂದ್ರೆ ಎಷ್ಟು ಹಾಸ್ಯಾಸ್ಪದವಾಗುತ್ತೋ ಹಾಗಾಗುತ್ತೆ. ಅದು ಉಪನಿಷತ್ತು ಹೇಳುತ್ತೆ, ಎನ್ನೇತಿ ನೇತಿ ವಚನೈರ್ ನಿಗಮಾವೋಚುಹು ತಂ ದೇವದೇವ ಅಜಮಚ್ಯುತ ಮಾಹುರಗ್ರಂ. ಅಂದರೆ ಮೌನದಿಂದಲೇ ಅನುಭವದಿಂದ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಹೇಳ್ತಕ್ಕಂಥವ್ರು ಆಗ್ತಾರೆ. ಅದನ್ನೆಲ್ಲ ನಾವೆಲ್ಲರೂ ಕೂಡ ಅನುಭವವನ್ನು ಪಡೆಯೋಣ. ಆ ಗುರುಗಳ ಅನುಗ್ರಹ ನಮಗೂ ನಿಮಗೂ ಎಲ್ಲರ ಮೇಲೂ ಸದಾ ಇರಲಿ. ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡತಕ್ಕಂಥದ್ದಾಗಲಿ. ನಮ್ಮ ಸನಾತನ ಈ ಭಾರತೀಯ ಸಂಸ್ಕೃತಿ ವಿಶ್ವದಲ್ಲೆಲ್ಲೂ ಬೆಳಗಿ ಎಲ್ಲರೂ ಆನಂದವಾಗಿರ್ತಕ್ಕಂಥದ್ದು ಒಂದು ಸನ್ನಿವೇಶ ಒದಗಲಿ ಅಂತ ಹೇಳಿ ನಾನು 4 ಮಾತುಗಳು ಮುಕ್ತ ಮಾಡ್ತೇನೆ. ಜೈ ಸದ್ಗುರುನಾಥ್. ರಾಜಾದಿರಾಜ ಸದ್ಗುರುನಾಥ್ ಶ್ರೀ ಸತ್ತುಪಾಸಿ ಮಹಾರಾಜ್ ಕಿ ಜೈ. ದತ್ತಾತ್ರೇಯ ಸದ್ಗುರುನಾಥ್ ಮಹಾರಾಜ್ ಮಹಾರಾಜ್ ಕಿ ಜೈ. ಜೈ.